ಹಾಯ್ ಗೆಳೆಯರೆ, ನಿಮಗೆ CDL ಚಲುವ ಧ್ವನಿ ಲೋಕಕ್ಕೆ ಸ್ವಾಗತ. ಇವತ್ ನಾವು ನೋಡೋ ಮೂವಿ 2011ರಲ್ಲಿ ರಿಲೀಸ್ ಆದ ಡಿಟೆಕ್ಟಿವ್ ಕೆ ಸೀಕ್ರೆಟ್ ಆಫ್ ದ ವರ್ಶಿಯಸ್ ವಿಡೋ ಅನ್ನೋ ಕೊರಿಯನ್ ಕ್ರೈಮ್ ಕಾಮಿಡಿ ಥ್ರಿಲ್ಲರ್ ಡಿಟೆಕ್ಟಿವ್ ಮೂವಿನ. ಈ ಸೀರೀಸ್ ನಲ್ಲಿ 3 ಪಾರ್ಟ್ ಇದೆ. ಇದನ್ನ ನೋಡಿ ಓಕೆ ಅಂದ್ರೆ ನೆಕ್ಸ್ಟ್ ಪಾರ್ಟ್ಸ್ ಮಾಡೋಣ. ಮೊದಲೇ ಹೇಳ್ತಾ ಇದ್ದೀನಿ, ಇದೊಂದು ಕಾಮಿಡಿ ಪ್ಲಸ್ ಕ್ರೈಮ್ ಥ್ರಿಲ್ಲರ್ ಅಂತ. ಆಮೇಲೆ ನೀವು ಸೀರಿಯಸ್ ಆಗಿ ಹೇಳಿಲ್ಲ ಅನ್ಬೇಡಿ, ಹಾಗಂತ ಈ ಮೂವಿ ಏನ್ ಕಮ್ಮಿ ಅನ್ಕೋಬೇಡಿ. ಮೂವಿ ಬೇರೆ ಲೆವೆಲ್. ಈ ಮೂವಿಯ ಕತೆ ಏನಂದ್ರೆ, ಕೊರಿಯಾದ ರಾಜನೇ ಒಂದು ಲೇಡಿಯ ಕೊಲೆ ಕೇಸ್ ಕಂಡಿಡಿಯೋಕೆ ಡಿಟೆಕ್ಟಿವ್ ಗೆ ಕೊಡ್ತಾನೆ. ಅದನ್ನು ತಾನ ಕಲಿತ ಎಲ್ಲಾ ವಿದ್ಯೆಗಳನ್ನು ಉಪಯೋಗಿಸಿ ನಮ್ಮ ಡಿಟೆಕ್ಟಿವ್ ಕೇಸ್ ನ ಜೊತೆ ರಾಜನಿಗೆ ದ್ರೋಹ ಮಾಡ್ತಿರೋನು ಹೇಗೆ ಕಂಡಿಡಿತಾನೆ ಅನ್ನೋದೇ ಕತೆ. ಬನ್ನಿ ಈಗ ಒಳಗೋಗಿ ಆ ಕಾಲದ ಪತ್ತೆದಾರಿಕೆಯನ್ನು ಪ್ರತ್ಯಕ್ಷವಾಗಿ ನೋಡೋಣ. ಅದಕ್ಕಿಂತ ಮುಂಚೆ ಇನ್ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಮಾರಾಯ. ಮೂವಿಯ ಸ್ಟಾರ್ಟಿಂಗ್ ಸೀನ್ ನಲ್ಲಿ ಚೆನ್ನಾಗಿ ಬೆಳೆದಿರೋ ಜೋಳದ ಹೊಲದಲ್ಲಿ ಒಂದು ನಾಯಿ ಕಳ್ಳನನ್ನು ತೋರಿಸ್ತಾರೆ. ಅವನಿಗೆ ನಾಯಿ ಅಂದ್ರೆ ಪ್ರಾಣ. ಈಗ್ಲೂ ನೋಡಿ ಕದಿಯೋದ್ ಕದ್ದ ರಾಜನ್ ನಾಯಿನೇ ಕದ್ದವನೆ. ಇನ್ನು ಸುಮ್ನಿರ್ತಾರ? ಅದಕ್ಕೆ ಕದ್ದವನ್ನ ಹಿಡಿಯೋಕೆ ಅಂತಾನೆ ಜೋಳದ ಹೊಲದ ಹೊರಗೆ ಸೈನಿಕರು ಕಾಯ್ತವ್ರೆ. ಇದೇನು ಗೊತ್ತಿಲ್ಲದೆ ನಾಯಿ ಕಳ್ಳ ಒಳಗೆ ಕದ್ದಿರೋ ನಾಯಿಗೆ ಟ್ರೈನಿಂಗ್ ಕೊಡ್ತಾ ಇದ್ರೆ ಅದು ಕೂಡ ಇವನ್ ಹೇಳ್ದಂಗೆ ಕೇಳ್ತಾ ಇದೆ. ಹಂಗು ಹಿಂಗು ಇನ್ಸ್ಪೆಕ್ಟರ್ ಕೊನೆಗೂ ಅವನ್ನ ಹಿಡಿತಾನೆ. ಅಂದ್ರೆ ಈ ಕತೆ ನಡೆಯೋದು ಕೊರಿಯಾದ ರಾಜನ ಆಡಳಿತದಲ್ಲಿ. ಸೊ ಕ್ಯಾರೆಕ್ಟರ್ ನ ವೇಷಭೂಷಣಗಳೆಲ್ಲ ಹೀಗೆ ಇರುತ್ತೆ. ಆಗ ಇನ್ಸ್ಪೆಕ್ಟರ್ 90 ಹಾಕಿರೋ ನಟ್ಟಿ ಕೋಳಿ ತರ ಎತ್ಕೊಂಡು ನಮ್ಮ ರಾಜನ ನಾಯನೇ ಕದಿತೀಯೇನೋ ಅಂತ ಇರ್ಬೇಕಾದ್ರೇನೆ ನಿಲ್ಸಿ ನಾನ್ ಬಂದೆ ಅಂತ ಗಾಳಿಲೆ ತೇಲಾಡ್ಕೊಂಡು ಒಬ್ರು ಬರ್ತಾವ್ರೆ. ಯಾರು ಅಂತ ನೋಡಿದ್ರೆ ಇವರೇ ಈ ಮೂವಿಯ ಹೀರೋ. ಈಗಿರುವ ರಾಜ ಈ ರಾಜ್ಯಕ್ಕೆ ಡಿಟೆಕ್ಟಿವ್ ಆಗಿ ನೇಮಿಸಿರೋದು ಇವರನ್ನೇ. ಇಂಥ ದೊಡ್ಡ ಡಿಟೆಕ್ಟಿವ್ ಒಬ್ಬ ನಾಯಿ ಕಳ್ಳ ಹಿಡಿಯೋಕೆ ಗಾಳಿಲೆಲ್ಲ ಹಾಕೊಂಡ್ ಬರ್ಬೇಕಂತ ನಾವ್ ಅನ್ಕೊಂಡ್ರೆ, ಅದೇ ಎಲ್ಲ ಸ್ಪಾಟ್ ಗೆ ಬಂದ ಡಿಟೆಕ್ಟಿವ್ ಇನ್ಸ್ಪೆಕ್ಟರ್ ಅನ್ನ ನೋಡಿ ನೀನೇ ತಾನೇ ಆ ಕೊಲೆ ಮಾಡಿದ್ದು ಅಂತ ಕೇಳ್ತಾರೆ. ನೆಕ್ಸ್ಟ್ ಸೀನ್ ನಲ್ಲೇ ಇದಕ್ಕಿಂತ ಮುಂಚೆ ನಡೆದ ಒಂದು ಘಟನೆನ ತೋರಿಸ್ತಾರೆ. ರಾಜ್ಯದ ಸೈನಿಕ ಒಬ್ಬ ನೇಣಾಕೊಂಡು ಸತ್ತವನೆ. ಅವನು ನೇಣಾಕೊಂಡಿರೋ ಪೊಸಿಷನ್ ಮತ್ತೆ ಕತ್ತಲ್ಲಿದ್ದ ಗಾಯಗಳನ್ನೆಲ್ಲ ನೋಡಿದ ಡಿಟೆಕ್ಟಿವ್ ಇವನು ಸೂಸೈಡ್ ಮಾಡ್ಕೊಂಡಿಲ್ಲ, ಬೇರೆ ಯಾರೋ ಇವನ್ನ ನೇಣಾಕಿ ಸಾಯಿಸೋರೆ. ಅದಾದ್ಮೇಲೆ ಮನೆಯಲ್ಲಿ ಹಾಳಾಗಿದ್ದ ವಸ್ತುಗಳೆಲ್ಲನ್ನು ರಿಅರೇಂಜ್ ಮಾಡೋರೆ. ಆಮೇಲೆ ಅಲ್ಲೇ ಇದ್ದ 2 ಬಾಕ್ಸ್ ಗಳನ್ನ ನೋಡಿದ ಹೀರೋ ಇದೆಲ್ಲ ಇನ್ಸ್ಪೆಕ್ಟರ್ ದೇ ಕೆಲಸ ಅಂತ ಇಲ್ಲಿಗೆ ಬಂದವ್ರೆ. ಇದ್ಯಾವ ನ್ಯಾಯ ಸ್ವಾಮಿ? ಯಾರೋ ಯಾರನ್ನು ಸಾಯಿಸಿದ್ರೆ ಅದನ್ನ ನಾನೇ ಮಾಡಿದೀನಿ ಅಂದ್ರೆ ಹೇಗೆ ಅಂತ ಇನ್ಸ್ಪೆಕ್ಟರ್ ಕೇಳಿದ್ರೆ, ಅವನ ಮುಂದೆ 2 ಬಾಕ್ಸ್ ಇಟ್ಟ ಹೀರೋ ಈ ಬಾಕ್ಸ್ ನ ಮುಚ್ಚಳನ ಆಯಾ ಬಾಕ್ಸ್ ಗೆ ಕರೆಕ್ಟ್ ಆಗಿ ಹಾಕು ನೋಡೋಣ ಅಂದ್ರೆ ಇನ್ಸ್ಪೆಕ್ಟರ್ 2 ಮುಚ್ಚಳನು ತಗೊಂಡು ತಡಬಡಾಯಿಸ್ತಾವನೆ. ಆಗೋ ಈಗೋ 2 ಬಾಕ್ಸ್ ಮುಚ್ಚಳನು ಹಾಕ್ತಾನೆ. ಆದ್ರೆ ಇಲ್ಲಿ ಹೀರೋ ಇಟ್ಟ ಟ್ವಿಸ್ಟ್ ಏನಂದ್ರೆ, ಆ 2 ಬಾಕ್ಸ್ ನಲ್ಲಿ ಒಂದು ಗ್ರೀನ್ ಇನ್ನೊಂದು ರೆಡ್. ಆದ್ರೆ ಇನ್ಸ್ಪೆಕ್ಟರ್ ಗೆ ಈ 2 ಬಾಕ್ಸ್ ಕೂಡ ಗ್ರೀನ್ ಕಲರ್ ಅಲ್ಲೇ ಕಾಣ್ತಾ ಇದೆ. ಬಿಕಾಸ್ ಇನ್ಸ್ಪೆಕ್ಟರ್ ಗೆ ಕಲರ್ ಬ್ಲೈಂಡ್ನೆಸ್ ಇದೆ. ಸೊ ಅದರಿಂದಾನೇ ರೆಡ್ ಬಾಕ್ಸ್ ಕೂಡ ಗ್ರೀನ್ ಆಗಿ ಕಾಣ್ತಾ ಇದೆ. ಇದರಿಂದಾನೇ ಆ ಸೈನಿಕನ ಮನೆಯಲ್ಲಿ 2 ಮುಚ್ಚಳನ ಬೇರೆ ಬೇರೆ ಇಟ್ಟಿದ್ದು. ಇದನ್ನ ನೋಡಿ ಹೀರೋ ಇನ್ಸ್ಪೆಕ್ಟರ್ ಕೊಲೆಗಾರ ಅಂತ ಕಂಡಿಡಿದಿದ್ದು. ಅದಲ್ಲದೆ ಕೊಲೆಯ ಮೋಟಿವ್ ಕೂಡ ಹೀರೋ ಹೇಳ್ತಾರೆ. ಗವರ್ಮೆಂಟ್ ದುಡ್ಡನ್ನ ಹೊಡಿತಾವ್ರೆ ಅಂತ ಸೈನಿಕನಿಗೆ ಗೊತ್ತಾಗಿ ಅವನು ಇನ್ಸ್ಪೆಕ್ಟರ್ ಹತ್ರ ಹೇಳ್ತಾನೆ. ಇದೆಲ್ಲ ರಾಜನಿಗೆ ಗೊತ್ತಾಗುತ್ತೋ ಅಂತ ಆ ಭಯದಲ್ಲಿ ನೀನೇ ಸೈನಿಕನ ಕೊಲೆ ಮಾಡಿದ್ಯಾ. ಸೊ ಈ ದುಡ್ಡು ಹೊಡಿತಾ ಇರೋ ಗ್ಯಾಂಗ್ ನಲ್ಲಿ ನೀನು ಇದೆಯಾ. ಆದ್ರೆ ಇದಕ್ಕೆ ಮೂಲ ಯಾರು ಅಂತ ಗೊತ್ತಿಲ್ಲ. ಆದ್ರೆ ಅದನ್ನ ಒಂದು ದಿನ ನಾನು ಕಂಡು ಹಿಡಿದಿಡ್ತೀನಿ ಅಂತ ಇವನ್ನ ಜೈಲಿ ಕಳಿಸ್ರಿ ಅಂತಾರೆ. ನೆಕ್ಸ್ಟ್ ಅಲ್ಲೇ ಇದ್ದ ನಾಯಿ ಕಳ್ಳನ್ ನೋಡಿದ ಹೀರೋ, ಅವನು ಕದ್ದಿರೋ ನಾಯಿ ತಾನೆ, ಏನು ರಾಜ್ಯ ದ್ರೋಹ ಮಾಡಿರ್ತಾನೆ, ಅವ್ನು ಇಟ್ಕೊಂಡಿದ್ದೀರಿ, 4 ಚಡಿ ಏಟ್ ಹಾಕ್ಸಿ ಅವನ್ನ ಕಳ್ಸಿ ಅಂತ ಅವನ್ಗೂ ಪನಿಷ್ಮೆಂಟ್ ಹೇಳಿ ಅಲ್ಲಿಂದ ಹೊರಟು ಮತ್ತೆ ರಾತ್ರಿ ಜೈಲ್ಗೆ ಹೋದ ಹೀರೋ ಇನ್ಸ್ಪೆಕ್ಟರ್ ನ ವಿಚಾರಣೆ ಮಾಡೋಣ ಅಂತ ಅವನಿಟ್ಟಿದ್ದ ರೂಮ್ ಗೆ ಹೋಗಿ ನೋಡಿದ್ರೆ ಬಾಗಿಲು ಓಪನ್ ಇದೆ. ಹಾಗೆ ಹೀರೋ ಗಾಬ್ರಿಯಲ್ಲಿ ಒಳಗೋಗಿ ನೋಡಿದ್ರೆ ಒಳಗಿದ್ದ ಇನ್ಸ್ಪೆಕ್ಟರ್ ಸತ್ತೋಗವನೆ. ಯಾವ ಬೆತ್ತಾಳು ಕುಟ್ಟಿದ ಬೇವರ್ಸಿ ಈ ಕೆಲಸ ಮಾಡಿರೋದು ಅಂತ ಗೊತ್ತಾಗದೆ ಹೀರೋ ಅಲ್ಲೆಲ್ಲ ಯಾರಾದ್ರೂ ಇದಾರ ಅಂತ ನೋಡಿದ್ರೆ ಯಾರು ಇಲ್ಲ. ಸರಿ, ಇನ್ಸ್ಪೆಕ್ಟರ್ದು ಸಹಜ ಸಾವೋ ಇಲ್ಲ ಕೊಲೆಯೋ ಅಂತ ಕಂಡಿಡಿಯೋಣ ಅಂತ ತನ್ನ ಶಿಷ್ಯನನ್ನು ಕರ್ಕೊಂಡು ಇನ್ಸ್ಪೆಕ್ಟರ್ ಬಾಡಿನ ಹಿಂದೆ ಮಾಡಿ ಏನೇನೋ ವಿದ್ಯೆಗಳನ್ನ ತೋರಿಸ್ತಾವ್ರೆ. ಹಾಗೆ ಇನ್ಸ್ಪೆಕ್ಟರ್ ನ ತಲೆಯ ಹಿಂದೆ ಒಂದು ಸೂಜಿನ ಕಂಡಿಡಿತಾರೆ. ಅದಲ್ಲದೆ ಒಂದು ಬಟ್ಟೆ ಹಾಕಿ ಉಜ್ಜಿದ್ರಿಂದ ಅಲ್ಲಿ ಸ್ವಲ್ಪ ರಾಶಸ್ ಆಗಿರೋದನ್ನ ನೋಡಿ ಇದು ಆ ಹೂವಿಂದ ಆಗೋ ಅಲರ್ಜಿ. ಆ ಹೂವು ಇಲ್ಲೆಲ್ಲೂ ಸಿಗಲ್ಲ, ಅದೊಂದೇ ಊರಿನಲ್ಲಿ ಸಿಗೋದು. ಅಂದ್ರೆ ಯಾರು ಆ ಊರಿನಿಂದ ಬಂದು ಈ ಇನ್ಸ್ಪೆಕ್ಟರ್ ನ ಕೊಲೆ ಮಾಡೋರೆ ಅಂತ ಗೆಸ್ ಮಾಡಿದ ಹೀರೋ ತನ್ನ ಶಿಷ್ಯನ ಕರೆದು, ನಾನು ಆ ಊರಿಗೆ ಹೋಗ್ತೀನಿ, ನೀನು ಸ್ಟ್ರೈಟ್ ಆಗಿ ರಾಜನ ಹತ್ರ ಹೋಗಿ ನಾನು ಆ ಊರಿಗೆ ಹೋಗಿ ಇನ್ಸ್ಪೆಕ್ಟರ್ ನ ಕೊಂದಿದ್ ಯಾರು ಮತ್ತೆ ಗೌರ್ಮೆಂಟ್ ಹಣನ ಹೊಡಿತಾ ಇರೋದು ಯಾರು ಅಂತ ಕಂಡಿಡಿಯೋಕೆ ಪರ್ಮಿಷನ್ ತಗೋ, ಮಿಕ್ಕಿದ್ ನಾನ್ ನೋಡ್ಕೊಂತೀನಿ ಅಂತ ಶಿಷ್ಯನ ಕಲ್ಸಿ ಮುಂದೇನ್ ಮಾಡೋದು ಅಂತ ಯೋಚಿಸ್ತಾ ಇದ್ರೆ ಅಲ್ಲಿಗೆ ಇನ್ಸ್ಪೆಕ್ಟರ್ ನ ವಿಚಾರಿಸೋಕೆ ಅಂತ ಆ ಸಂಸ್ಥಾನದ ಲಾಯರ್ ಬರ್ತಾರೆ.
ಅಲ್ಲಿ ನೋಡಿದ್ರೆ ಇನ್ಸ್ಪೆಕ್ಟರ್ ಸತ್ತೋಗವನೆ, ಹೀರೋ ಹತ್ರ ಬೇರೆ ಸೂಜಿ ಇದೆಯಾ, ಇದನ್ನೆಲ್ಲ ನೋಡಿದ ಗವರ್ಮೆಂಟ್ ಲಾಯರ್ ಹೀರೋನೇ ಇನ್ಸ್ಪೆಕ್ಟರ್ ನ ಕೊಂದಿರೋದು ಅಂತ ಹೀರೋನ ಹಿಡಿದು ಜೈಲ್ಗೆ ಹಾಕಿಸ್ತಾನೆ. ಹೀರೋನು ಏನೇನೋ ಹೇಳಿ ನೋಡ್ತಾರೆ. ರಾಜ್ಯ ಅವರೇ ನನಗೆ ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಗೆ ಹೇಳವ್ರೆ ಅಂತ ಹೇಳಿದ್ರು. ಅದ್ಯಾವುದನ್ನು ಕೇಳದ ಲಾಯರ್ ಅಲ್ಲಿಂದ ಹೊರಟ್ರೆ, ಇದ್ಯಾವ್ದಯ್ಯ ಇದು, ಶುಭ ನುಡಿಯೋ ಸೋಮ ಅಂದ್ರೆ ಗೂಬೆ ಕಾಣ್ತಾ ಇದೆ ಮಾಮ ಅಂದಂಗಾಯ್ತು ನನ್ನ ಪರಿಸ್ಥಿತಿ, ನಾನೇನೋ ಮಾಡಿದ್ರೆ ಅದೇನೋ ಆಗ್ತಾ ಇದೆ ಅನ್ಕೊಂಡು ಅಲ್ಲೇ ಮಲಗಿದ್ದ ಹೀರೋನ ಸ್ವಲ್ಪ ಟೈಮ್ ಆದ್ಮೇಲೆ ನಾಯಿ ಕಳ್ಳ ಬಂದು ಎಚ್ಚರಿಸ್ತಾನೆ. ನಾಯಿ ಕಳ್ಳ, ನೀನೇನೋ ಮಾಡ್ತಾ ಇದ್ಯಾ ಇಲ್ಲಿ, ನಿನಗೆ 4 ಚಡಿ ಏಟು ಕೊಟ್ಟು ಕಳಿಸೋರ್ಲಿಕ್ಕೆ ಹೇಳಿದ್ನಲ್ಲೋ, ಯಾಕೆ ಕಳಿಸ್ಲಿಲ್ವಾ ಅಂದ್ರೆ, ಎಲ್ಲಿ ಕಳಿಸೋದು, ಇವತ್ತು ಚಡಿ ಏಟು ಹೊಡಿಯೋನು ಬಂದಿಲ್ವಂತೆ, ನಾಳೆ ಬೆಳಗ್ಗೆನೆ ಬಂದು ಹೊಡಿತಾನಂತೆ, ಅದಾದ್ಮೇಲೆ ನಾನು ಹೋಗ್ಬೇಕಂತೆ, ಇಲ್ಲಿವರೆಗೂ ನಾನು ಇಲ್ಲಿರೋಕ್ಕಾಗಲ್ಲ, ನಾನಿನ್ನು ಎಷ್ಟು ನಾಯಿಗಳನ್ನ ಕದಿಬೇಕು, ನನ್ನ ಕಸ್ಟಮರ್ಸ್ ಗೆ ಕೊಡ್ಬೇಕು, ನನ್ನ ಬಿಸ್ನೆಸ್ ರೆಪ್ಯುಟೇಷನ್ ಏನಾಗ್ಬೇಡ, ನಾನು ಇಲ್ಲಿಂದ ಹೋಗ್ತೀನಿ ಅಂತ ನಾಯಿ ಗುಂಡಿ ತೆಗಿಯೋ ತರ ತೆಗೆದು ಹೋಗಕ್ಕೆ ಮುಂಚೆ, ನೀವೇನಾದ್ರೂ ಬರ್ತೀರಾ ಇಲ್ಲ ಇಲ್ಲೇ ಇರ್ತೀರಾ ಅಂತ ನಾಯಿ ಕಳ್ಳ ಕೇಳಿದ್ರೆ, ಏನಯ್ಯ ಇದು, ಈಗ ನಾನು ಇಲ್ಲಿಂದ ಹೋದ್ರೆ ನಾನೇ ಕೊಲೆಗಾರ ಅಂತ ತಿಳ್ಕೊಂತಾರೆ, ಇಲ್ಲೇ ಇದ್ರೆ ಈ ಕೇಸ್ ನ ಕಂಡಿಡಿಯೋದು ಹೇಗೆ, ಸಾರಿ ಮೊದಲು ಹೋಗೋಣ ಆಮೇಲೆ ಬಂದಿದ್ ನೋಡ್ಕೊಳ್ಳೋಣ ಅಂತ ನಾಯಿ ಕಳ್ಳ ತೆಗೆದ ಗುಂಡಿ ಒಳಗೆ ಇಳಿತಾ ಇರ್ಬೇಕಾದ್ರೆ ಇವರ ರೂಮಿನ ಹೊರಗೆ ಯಾರೋ ಮಾಸ್ಕ್ ಮ್ಯಾನ್ ಹೋಗ್ತಾ ಇರೋದನ್ನ ನೋಡಿದ ಹೀರೋ, ಇವನ್ ಯಾರು ಅಂತ ಯೋಚಿಸ್ತಾ ಇದ್ರೆ ಆ ಕಡೆ ತೋಡುದ ಗುಂಡಿಯಿಂದ ನಾಯಿ ಕಳ್ಳ ಹೊರಗೆ ಬಂದ್ರೆ ಒಳ್ಳೆ ಪುಂಡನ ಹತ್ರ ಇಂದ ತಪ್ಪಿಸ್ಕೊಂಡು ಗಂಡನ ಹತ್ರ ಸಿಗಾಕೊಂಡ್ರಂತೆ. ಹಂಗೆ ಜೈಲಿನಿಂದ ತಪ್ಪಿಸ್ಕೊಂಡ್ ಬಂದು ಸೈನಿಕರು ಇರೋ ಕಡೆ ನಾಯಿ ಕಳ್ಳ ಬಂದವನೆ. ಇವರಿಬ್ರು ಸೈನಿಕರು ನೋಡಿಬಿಡ್ತಾರೆ, ಇವರ ಕೈಲಿ ಸಿಕ್ಕರೆ ನಮ್ಮ ಕತೆ ಹೋಗಯ್ಯ ಅನ್ಕೊಂಡು ಇವರಿಬ್ರು ಓಡಿದ್ರೆ ಅವರಿಂದ ಸೈನಿಕರು ಬರ್ತಾರೆ. ಇಬ್ರು ಓಡಿ ತಪ್ಪಿಸ್ಕೊಂಡು ಒಂದು ಗೌಡನ್ ಒಳಗೆ ಹೋದ್ರೆ ಅಲ್ಲಿ ಒಂದು ಪೌಡರ್ ನೋಡಿದ ಹೀರೋ, ಈ ಸಾಫ್ಟ್ ಆದ ಪೌಡರ್ ನ ಸ್ಪ್ರೆಡ್ ಮಾಡಿ ಅದಕ್ಕೆ ಬೆಂಕಿ ತಾಕ್ಸಿದ್ರೆ ಬ್ಲಾಸ್ಟ್ ಆಗ್ಬಹುದು ಅಂತ ಸೈಂಟಿಫಿಕ್ ಆಗಿ ಯೋಚಿಸಿದ ಹೀರೋ ಅಲ್ಲೇ ಇದ್ದ ನಾಯಿ ಕಳ್ಳಂಗೆ, ನಾಯಿ ಕಚ್ಚಿದ ನಲ್ಲಿ ಮೂಳೆ, ನಾನು 1ರಿಂದ 20 ಎಣಿಸ್ತೀನಿ, ನೀನು ಹಾಗೆ ಎಣಿಸು, ಇಷ್ಟರಲ್ಲಿ ಅಲ್ಲೇ ಎಲ್ಲಾದ್ರೂ ಬೆಂಕಿ ಹುಡುಕಿ ಅದನ್ನ ಈ ಗೌಡನ್ ಒಳಗಾಕು ಅಂತ ಹೇಳಿ ಕಳಿಸಿದ್ರೆ ಈ ಕಡೆ ಸೈನಿಕರು ಕದ ಹೊಡೆದು ಒಳಗೆ ಬರ್ತಾರೆ. ಹೀರೋ ಅವ್ರನ್ನೆಲ್ಲ ಸಂಭಾಳಿಸ್ತಾ ಇದ್ರೆ ಇನ್ನೊಂದು ಕಡೆ ನಾಯಿ ಕಳ್ಳ ಬೆಂಕಿ ಹುಡುಕೊಂಡು ಅಲ್ಲಿ ಯಾರೋ ಅಡ್ಗೆ ಮಾಡ್ತಾ ಇದ್ರೆ ಅಲ್ಲಿಗೆ ಹೋದ್ವಾ ಬೆಂಕಿ ತಂದ್ವಾ ಅನ್ನೋದು ಬಿಟ್ಟು ಅವ್ರೇನೋ ಅಡ್ಗೆ ಮಾಡ್ತಾವ್ರೆ ಅಂತ ಆ ಮುಚ್ಚಳ ತೆಗೆದ್ರೆ ಅಲ್ಲಿ ಇವನು ಕದ್ದ ನಾಯಿ ಇರುತ್ತೆ. ನಾಯಿ ಅಂದ್ರೆ ಮೊದಲೇ ಪ್ರಾಣ ಇವನಿಗೆ, ಸರಿ ಅಂತ ಆ ನಾಯಿನ ಅಲ್ಲಿಂದ ಓಡಿಸಿದ್ರೆ, ನನ್ನ ನಾಯಿನ ಓಡಿಸ್ತೀಯ ಅಂತ ಅವರು ಪಕ್ ಅಂತ ಹೊಡಿತಾ ಇದ್ರೆ ಈ ಕಡೆ ಹೀರೋ ಹೇಗೋ ಸೈನಿಕರನ್ನ ಸುಸ್ತು ಮಾಡಿಸಿರ್ತಾನೆ. ಅಷ್ಟೊತ್ತಿಗೆ ಜೈಲ್ ಹತ್ರ ಮಾಸ್ಕ್ ಮ್ಯಾನ್ ನೋಡಿದ್ರಲ್ಲ ಅವನು ಇಲ್ಲಿಗೆ ಬರ್ತಾನೆ. ಅವನ್ ಯಾರೋ ಕುಂಫುಗೆ ಕುಲ್ಫಿ ತಿನ್ಸೋ ತರ ಸರಿಯಾಗಿ ಫೈಟ್ ಮಾಡ್ತಾವನೆ. ಹೀರೋ ಕೈಲೂ ಆಗ್ತಾ ಇಲ್ಲ. ಇವನ್ನ ಕತ್ತಿಯಿಂದಲ್ಲ ಯುಕ್ತಿಯಿಂದ ಗೆಲ್ಬೇಕು ಅಂತ ಅಲ್ಲಿದ್ದ ಪೌಡರ್ನೆಲ್ಲ ಸ್ಪ್ರೆಡ್ ಮಾಡಿದ್ರೆ ಅದೇ ಟೈಮ್ಗೆ ನಾಯಿ ಕಳ್ಳ ಅವ್ರ ಹತ್ರದಿಂದ ತಪ್ಪಿಸ್ಕೊಂಡು ಗೌಡೌನ್ ಒಳಕ್ಕೆ ಬೆಂಕಿ ಬಿಸಾಕ್ತಾನೆ. ಅಲ್ಲಿ ಹೀರೋ ಹೇಳ್ತಾರ ಗೌಡೌನ್ ಬ್ಲಾಸ್ಟ್ ಆಗೋಗುತ್ತೆ. ನೆಕ್ಸ್ಟ್ ಆ ಪ್ಲೇಸ್ ಗೆ ನಾಯಿ ಕಳ್ಳ ಹೋಗಿ ನೋಡಿದ್ರೆ ಸುಟ್ಟೋಗಿರೋ ಸುಂಡಿಲಿ ತರ ಹೀರೋ ಕುಂತಿರ್ತಾರೆ. ಅಯ್ಯಯ್ಯೋ ಜಿ, ಏನಾಯ್ತು ಜಿ ನಿಮ್ಗೆ ಅಂತ ಕೇಳ್ತಾ ಇದ್ರೆ ಮತ್ತೆ ಸೈನಿಕರು ಅಲ್ಲಿ ಬಂದು ಇವರಿಬ್ಬರನ್ನ ಲಾಕ್ ಮಾಡಿ ರಾಜನ ಹತ್ರ ಕರ್ಕೊಂಡು ಬರ್ತಾರೆ. ಆಗ ರಾಜ, ತಮ್ಮ ನೀನ್ ಮಾಡಿರೋದು ಅಕ್ಷಮ್ಯ ಅಪರಾಧ, ಸೊ ನಿನಗೆ ದೊಡ್ಡ ಶಿಕ್ಷೆನೇ ಕೊಡ್ಬೇಕು. ನೀನೇನ್ ಮಾಡ್ತೀಯಾ, ಇಂತ ಊರ್ಗೋಗಿ ಅಲ್ಲಿ ಒಬ್ರು ವಿಧವೆ ಹುಡುಗಿ ಸಂದೇಹ ಪಡೋ ರೀತಿ ಸತ್ತಿದ್ದಾಳೆ, ಆ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡಿ ನನಗೆ ತಿಳಿಸು ಅಂತ ಹೀರೋ ಯಾವ ಊರಿಗೆ ಹೋಗ್ಬೇಕು ಆ ಊರಿಗೇನೆ ರಾಜ್ಯ ಹೋಗಕ್ ಹೇಳ್ತಾವ್ರೆ. ಸೊ ಇದರಿಂದಾನೇ ನಮ್ಗೇನ್ ಗೊತ್ತಾಗತ್ತೆ ಅಂದ್ರೆ ರಾಜ್ಯನು ಹೀರೋನು ಅಷ್ಟು ಕ್ಲೋಸ್ ಅಂತ. ಹೇಗೂ ಶಿಷ್ಯನ ರಾಜ್ಯನ ಹತ್ರ ಕಳ್ಸಿರ್ತಾರಲ್ಲ ಇದ್ರ ಬಗ್ಗೆ ಎಲ್ಲ ಹೇಳು ಅಂತ ಅವನು ಹೇಳಿರ್ತಾನೆ. ಅದಕ್ಕೆ ಪನಿಷ್ಮೆಂಟ್ ಲೆಕ್ಕದಲ್ಲಿ ಹೀರೋನ ಆ ಊರಿಗೆ ಕಳಿಸ್ತಾವ್ರೆ. ಆಗ ಇಬ್ರು ಒಬ್ರನ್ನೊಬ್ರು ನೋಡಿ ನಕ್ಕಿ ಅಲ್ಲಿಂದ ಹೀರೋ ಹೊರಗೆ ಬಂದ್ರೆ ಅಲ್ಲಿದ್ದ ನಾಯಿ ಕಳ್ಳ, ಗುರುವೇ ನಿಮ್ಗೂ ರಾಜಗೂ ಭಯಂಕರ ಕ್ಲೋಸ್ ಇದ್ದಂಗೈತೆ, ಇಷ್ಟೆಲ್ಲಾ ಮಾಡಿದ್ರು ನಿಮ್ನ ಸುಮ್ನೆ ಬಿಟ್ಬಿಟ್ಟವ್ರೆ, ನಾನ್ ಇನ್ಮೇಲೆ ನಿಮ್ ಜೊತೆನೇ ಇರ್ತೀನಿ ಅಂತ ಮಾತಾಡ್ತಾ ಇದ್ರೆ ಅಲ್ಲಿಗೊಬ್ಬ ಬಂದು, ಅಯ್ಯ ಮಿನಿಸ್ಟರ್ ಲಿಮ್ ನಿಮ್ಮನ್ನ ನೋಡ್ಬೇಕಂತೆ ಅಂದ್ರೆ ಆಯ್ತು ಅಂತ ಹೀರೋ ಮಿನಿಸ್ಟರ್ ಲಿಮ್ ನ ನೋಡಿ ಏನ್ ವಿಷಯ ಅಂತ ಕೇಳಿದ್ರೆ, ಇವಾಗ ನೀವು ಆ ವಿಧವೆ ಹುಡುಗಿ ಕೇಸ್ ನ ಎನ್ಕ್ವೈರಿ ಮಾಡೋಕ್ ಹೋಗ್ತಾ ಇದೀರಲ್ಲ, ಅವರು ನನ್ನ ಸೊಸೆನೆ, ಮದುವೆ ಆಗಿ ಸ್ವಲ್ಪ ದಿನಗಳಲ್ಲೇ ನನ್ನ ಮಗ ಸತ್ತೋದ, ಅದಾದ್ಮೇಲೆ ಯಾರು ಹೇಳ್ಕೊಟ್ರೋ ಗೊತ್ತಿಲ್ಲ, ಸುಮ್ನಿರದೆ ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗ್ಬಿಟ್ಲು, ಅವಳಾಗಿದ್ರು ಪರವಾಗಿಲ್ಲ ಊರ್ ಜನರನ್ನೆಲ್ಲ ಕನ್ವರ್ಟ್ ಮಾಡಕ್ ನೋಡಿದ್ಲು, ಲಾಸ್ಟ್ ಅವಳಿಗೆ ಏನಾಯ್ತು ಅಂತ ಗೊತ್ತಿಲ್ಲ, ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ, ಅವಳ ಸಾವಿಗೆ ನಿಖರವಾದ ಕಾರಣವನ್ನು ಕಂಡಿಡಿ ಅಂತ ಹೇಳಿ ಮಿನಿಸ್ಟರ್ ಲಿಮ್ ಅಲ್ಲಿಂದ ಹೊರಟ್ರೆ ನೆಕ್ಸ್ಟ್ ಸೀನ್ ನಲ್ಲೇ ಬೇರೆ ಊರಿನಲ್ಲಿ ಒಂದು ಬಿಲ್ಡಿಂಗ್ ನ ತೋರಿಸ್ತಾರೆ. ಆ ಬಿಲ್ಡಿಂಗ್ ಗೆ ಕಳ್ಳ ಒಬ್ಬ ಏನೋ ಕದಿಯೋಕೆ ಒಳ ಬಂದ್ರೆ ಆ ಬಿಲ್ಡಿಂಗ್ ನಲ್ಲಿರೋರು ಆ ಕಳ್ಳನ ಲಾಕ್ ಮಾಡಿ
ಅವನ್ನ ಹಿಡಿದ್ರೆ ನೆಕ್ಸ್ಟ್ ಡೇ ಹೀರೋನು ನಾಯಿ ಕಳ್ಳ ಇಬ್ರು ರಾಜ ಹೇಳಿದ ಊರಿಗೆ ಹೋಗ್ತಾ ಇದ್ರೆ ಅಲ್ಲಿ ಹೀರೋ ಯಾವ ಹೂ ಬಗ್ಗೆ ಹೇಳಿದ್ರು ಆ ಊರು ತುಂಬಾ ಬೆಳೆದಿದೆ. ಇನ್ನು ಹೇಳ್ಬೇಕಂದ್ರೆ ಆ ಹೂಗಳನ್ನೇ ಮಾರಿ ಈ ಊರವರೆಲ್ಲ ಬದುಕ್ತಾವ್ರೆ. ಅಲ್ಲಿಗೆ ಹೋದ ನಮ್ಮ ಹೀರೋ ಅಲ್ಲಿದ್ದ ಚಿಕ್ಕ ಮಕ್ಕಳನ್ನ ಮಾತಾಡಿಸ್ತಾ ಇದ್ರೆ ಅಲ್ಲಿ ಕೆಲಸ ಮಾಡ್ತಿದ್ದವರೆಲ್ಲ ಬಂದು ಯಾರ್ ನೀನ್ ಯಾಕೆ ನಮ್ಮ ಮಕ್ಕಳನ್ನ ಮಾತಾಡಿಸ್ತಾ ಇದೀಯ ಅಂತ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಈಗೇನ್ ಮಾಡ್ದೆ ನಾನು, ಮಾತು ತಾನೇ ಆಡಿಸ್ದೆ, ಅದಕ್ಕೆ ಯಾಕೆ ಹಿಂಗ ಆಡ್ತಾವ್ರೆ ಅಂತ ಯೋಚಿಸ್ತಾ ಇದ್ರೆ ದೂರದಿಂದ ಬಾಣ ಒಂದು ಇವ್ರ ಕಡೆ ಬಂದು ಬಿಡುತ್ತೆ. ಅದನ್ನ ನೋಡಿದ ಹೀರೋ ಮತ್ತೆ ನಾಯಿ ಕಳ್ಳ ಅಯ್ಯಯ್ಯೋ ಯಾರೋ ನಮ್ನ ಸಾಯಿಸೋಕೆ ನೋಡ್ತಾವ್ರಂತ ಅವರಿಬ್ರು ಒಂದು ಪೊದೆ ಒಳಗೆ ಹೋಗಿ ಔತ್ಕೊಂಡ್ರೆ ನೆಕ್ಸ್ಟ್ ಒಳ್ಳೆ ಕೆಲ್ಸ ಆಯ್ತು ಹೆಂಗೋ ತಪ್ಪಿಸ್ಕೊಂಡ್ವಿ ಅಂತ ಹೀರೋ ಹೇಳಿ ನಾಯಿ ಕಳ್ಳನ ಬೆನ್ನು ನೋಡಿದ್ರೆ ಅಲ್ಲಿಂದ ಹೊಡೆದ ಬಿಲ್ಲೊಂದು ಇವನ ಬೆನ್ನಿಗೆ ಬಿದ್ದಿದೆ. ಆದ್ರೆ ನಾಯಿ ಕಳ್ಳನಿಗೆ ಗೊತ್ತಾಗ್ತಾನೆ ಇಲ್ಲ. ಲೇ ಮಾನಗೆಟ್ಟ ಮುಳ್ಳಂದಿ, ಹಿಂದೆ ಬಿಲ್ಲು ಚುಚ್ಚಿರೋದು ಗೊತ್ತಿಲ್ವೇನೋ ನಿನಗೆ ಅಂತಂದ್ರೆ ಆಗ ನಾಯಿ ಕಳ್ಳ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಅದಾದ್ಮೇಲೆ ತೋಟದ ಕೆಲಸದವರೆಲ್ಲ ಹೀರೋನ ಸುತ್ತುವರೆದ್ರೆ ನೆಕ್ಸ್ಟ್ ಸೀನ್ ನಲ್ಲೇ ಎಚ್ಚರವಾದ ನಾಯಿ ಕಳ್ಳ ಇವರ ಮುಂದೆನೆ ಹೀರೋ ಹುಟ್ಟಾನೆ ಕಂಡಿರೋ ಒಂಟೆ ತರ ಉಳಿದು ಬಡದ ಹುಟ್ಟನೆಲ್ಲ ಒಂಟಿಯಾಗಿ ಹೊಡಿತಾ ಇದ್ರೆ ಇದನ್ನ ನೋಡಿದ ನಾಯಿ ಕಳ್ಳ ಲೇ ರಜಾ ಲೇ ಇಲ್ಲೊಬ್ಬ ಏಟು ತಿಂದು ಬಿದ್ದವನೆ, ನೀನು ಮಾತ್ರ ಹಿಂಗೆ ತಿಂದ್ರೆ ಹೆಂಗೋ ಅಂತ ಹೇಳ್ತಾ ಇದ್ರೆ ಅಲ್ಲಿಗೆ ಒಬ್ಬ ವಯಸ್ಸಾದ ಅಂಕಲ್ ಬರ್ತಾರೆ. ಅಂಕಲ್ ಮನೆಯಲ್ಲೇ ಇವ್ರಿಬ್ರು ಉಳ್ಕೊಂಡವ್ರೆ. ಪರವಾಗಿಲ್ವೇ ಊರ್ನವರೆಲ್ಲ ಅರಿದು ಊರ್ ಬಾಕ್ಲು ಮಾಡ್ತಾರೆ ಅನ್ಕೊಂಡಿದ್ರೆ ಇವ್ರಿಗೆ ಹೆಲ್ಪೇ ಮಾಡ್ಬಿಟ್ಟಿದ್ದಾರೆ. ಅಂಕಲ್ಗೆ ವಯಸ್ಸಾಯ್ತಲ್ಲ ಸೊ ಕುಂತ್ಕೊಂಡ್ ನಡೀತಾರೆ. ಅಲ್ಲೇ ಇದ್ದ ಆ ಹೂನ ನಾಯಿ ಕಳ್ಳ ಮುಟ್ಟಿದ್ರೆ ಅದು ಅಲರ್ಜಿ ಆಗ್ತಾ ಇದೆ. ಆದ್ರೆ ಈ ದೂರದರ್ಶನಕ್ಕೆ ದೃಷ್ಟಿ ತೆಗಿಯಂಗವನಲ್ಲ ಅಂಕಲ್, ಅವನ್ ಮುಟ್ಟಿದ್ರೆ ಏನು ಆಗ್ತಾ ಇಲ್ಲ. ಇದನ್ನ ನೋಡಿ ಹೀರೋ ಅಂಕಲ್ ನ ಕೇಳಿದ್ರೆ ಅಯ್ಯೋ ಇದೆಲ್ಲ ಇಲ್ಲಿರೋರ್ಗೆ ಸಪ್ಪೆ ಮ್ಯಾಟ್ರು ಸಾಲ್ಟ್ ವಾಟರ್ ಇದ್ದಂಗೆ ಎಲ್ರು ಹ್ಯಾಂಡಲ್ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ಡೇ ಕಬ್ಬಿಣದ ಕೆಲಸ ಮಾಡೋನ ಹತ್ರ ಹೋಗಿ ಇನ್ಸ್ಪೆಕ್ಟರ್ ಡೆಡ್ ಬಾಡಿಲಿ ಸಿಕ್ಕ ಸೂಜಿನ ಅವನಿಗೆ ತೋರಿಸಿ ಈ ಸೂಜಿನ ಎಲ್ ಮಾಡ್ತಾರೆ ಅಂತ ಕೇಳಿದ್ರೆ ಅದನ್ನ ನೋಡಿದ ಕಬ್ಬಿಣದ ಅಂಗಡಿಯವನು ಈ ಸೂಜಿ ಇಲ್ಲಿದಲ್ಲ, ಅದು ಚೈನಾದಿಂದ ಬಂದಿರೋದು. ಮಾಸ್ಟರ್ ಹಾನ್ ಅನ್ನೋರೊಬ್ರೆ ಈ ಊರಿನಲ್ಲಿ ಈ ತರ ಸೂಜಿನ ತರಿಸೋದು, ಅವ್ರ ಹತ್ರ ಹೋಗಿ ಕೇಳಿ ನೋಡಿ ಅಂತ ಅವನಂದ್ರೆ ನೆಕ್ಸ್ಟ್ ಹೀರೋನ ಮೀಟ್ ಮಾಡೋಕೆ ಶಿಷ್ಯ ಮಾರು ವೇಷದಲ್ಲಿ ಬಂದು ಹೀರೋ ಹತ್ರ ನೀವು ಹೇಳ್ದಂಗೆ ನಮ್ಮ ಊರಿನಲ್ಲಿ ಗೌರ್ಮೆಂಟ್ ದುಡ್ಡು ಹೊಡಿತಾವ್ರೆ, ಆ ಹೊಡೆದ ದುಡ್ಡನ್ನೆಲ್ಲ ಎಲ್ಲಿಗೆ ಹಾಕ್ತಾ ಇದ್ದಾರೆ ಗೊತ್ತಾ ಅಂತ ಹೇಳ್ಬೇಕಾದ್ರೇನೆ ಹೀರೋ ಆ ದುಡ್ಡೆಲ್ಲ ಈ ಊರಿಗೆ ತಾನೇ ಬರೋದು, ಬ್ಲಾಕ್ ಮನಿನ ವೈಟ್ ಮಾಡೋಕೆ ಅಲ್ಲಿ ಮೋಸ ಮಾಡಿದ ದುಡ್ಡನ್ನೆಲ್ಲ ಈ ಊರಿನ ವ್ಯಾಪಾರದ ಮೇಲೆ ಹಾಕ್ತಾವ್ರೆ ತಾನೇ ಅಂದ್ರೆ ಪರವಾಗಿಲ್ವೇ ಒಳ್ಳೆ ಹಾಳಾಗಿರೋ ಆಲ್ಕೋವಾ ಪ್ಯಾಕೆಟ್ ತರ ಮಕ ಇಟ್ಕೊಂಡು ಇಷ್ಟು ಶಾರ್ಪ್ ಆಗಿದ್ದೀರಿ, ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತ ಶಿಷ್ಯ ಶಾಕಿಂಗ್ ಎಕ್ಸ್ಪ್ರೆಷನ್ ಕೊಟ್ಟು ಕೇಳಿದ್ರೆ ಇದನ್ನ ನಾನು ಕಂಡಿಡಿಬಾರ್ದು ಅಂತಾನೆ ನಾನು ಊರಿಗೆ ಬಂದ ದಿನವೇ ನನ್ನ ಮೇಲೆ ಅಟ್ಯಾಕ್ ಮಾಡಿ ಮುಗ್ಸೋಕ್ ನೋಡಿದ್ರು. ನೀನೊಂದ್ ಕೆಲ್ಸ ಮಾಡು, ಹೆಂಗೂ ಮೋಸ ಮಾಡಿ ದುಡ್ಡು ಮಾಡಿದವರು ಆ ದುಡ್ಡನಲ್ಲೇ ಪ್ರಾಪರ್ಟೀಸ್ ನ ತಗೋತಾರೆ. ಸೊ ನಮ್ಮ ನಾಡಿನ ಮಂತ್ರಿಗಳೆಲ್ಲಾರು ಎಲ್ಲೆಲ್ಲಿ ಪ್ರಾಪರ್ಟೀಸ್ ಇಟ್ಟವ್ರೆ ಚೆಕ್ ಮಾಡು, ಹಾಗೆ ಈ ಲಿಸ್ಟ್ ನಲ್ಲಿ ಮಿನಿಸ್ಟರ್ ಲಿಮ್ನು ಸೇರಿಸ್ಕೋ ಅಂತ ಹೇಳ್ಬೇಕಾದ್ರೇನೆ ಹೀರೋನ ಹಿಂದೆಯಿಂದ ಅಟ್ಯಾಕ್ ಮಾಡಲು ಒಬ್ಬ ಬಂದ್ರೆ ಒಳನುಗ್ಗಿದ ನಾಯಿ ಕಳ್ಳ ಹೀರೋನ ಕಾಪಾಡ್ತಾನೆ. ಇದಾದ್ಮೇಲೆ ಮಾಸ್ಟರ್ ಹಾನ್ ನ ಮೀಟ್ ಮಾಡೋಕೆ ಅವನ ಮನೆ ಹತ್ರ ಹೋದ್ರೆ ಅಲ್ಲಿದ್ದ ಇಬ್ರು ಸೆಕ್ಯೂರಿಟಿಗಳು ಇವ್ರನ್ನ ಒಳಗ್ ಬಿಡ್ತಾನೆ ಇಲ್ಲ. ಲೇ ನಾನೆಷ್ಟು ದೊಡ್ಡ ಸೆಲೆಬ್ರಿಟಿ ಗೊತ್ತಾ, ನನ್ನೇ ಬಿಡಲ್ವಾ ಅಂದ್ರೆ ಏನೇನೋ ಮಾಡಿ ನೋಡ್ತಾವ್ರೆ, ಅದು ಆಗ್ತಾನೆ ಇಲ್ಲ. ಅಷ್ಟ್ರಲ್ಲಿ ಅಲ್ಲಿಗೆ ಒಬ್ಳು ಬ್ಯೂಟಿ ಜೊತೆ ಬ್ಯಾಟಲ್ ಆಡೋ ತರ ಸುಂದರಿ ಬರ್ತಾಳೆ. ಅವಳನ್ನ ನೋಡ್ಕೊಂಡ್ ಹೀರೋ ಅಲ್ಲ ನಿಂತು ಬಿಡ್ತಾನೆ. ಆದ್ರೆ ಇದ್ಯಾವುದನ್ನು ಕೇರ್ ಮಾಡದ ಸುಂದರಿ ಒಳ ಹೋದ್ರೆ ಅಲ್ಲಿಯ ಗಾರ್ಡ್ಸ್ ಗಳು ಸುಂದರಿ ಹತ್ರ ಒಂದು ವಿಷಯ ಹೇಳ್ತಾರೆ. ಮಿನಿಸ್ಟರ್ ಲಿಮ್ ನಮ್ಗೆ ಇನ್ನೊಂದು ಗೆಸ್ಟ್ ಕೇಳ್ಸವ್ರೆ, ಅದೇನಂದ್ರೆ ಇದಕ್ಕಿನ್ನ ಮುಂಚೆ ಒಂದು ಬಿಲ್ಡಿಂಗ್ ಗೆ ಕಳ್ಳ ಬಂದು ಲಾಕ್ ಆಗಿರ್ತಾನಲ್ಲ ಅವನ ಕೈನ ತೋರಿಸ್ತಾರೆ, ಅದ್ರಲ್ಲೊಂದು ಸಿಂಬಲ್ ಇರುತ್ತೆ, ಅದನ್ನ ಸುಂದರಿ ಕಿತ್ಕೊಂಡ್ರೆ ಇದರಿಂದ ನಮ್ಗೇನ್ ಗೊತ್ತಾಗುತ್ತೆ ಅಂದ್ರೆ ಮಾಸ್ಟರ್ ಹಾನ್ ನ ಬಿಲ್ಡಿಂಗ್ ನಲ್ಲಿ ಮಿನಿಸ್ಟರ್ ಲಿಮ್ ಹೇಳಿ ಕಳ್ಳ ಏನನ್ನ ಕದಿಯಕ್ ಬಂದವನೆ ಅಂತ. ನೆಕ್ಸ್ಟ್ ರಾಜ ಹೇಳಿದ ವಿಧವೆ ಮನೆಗೆ ಮಿನಿಸ್ಟರ್ ಲಿಮ್ ನ ತಂಗಿ ಮಗ ಕರ್ಕೊಂಡು ಹೋಗ್ತಾನೆ. ಆ ವಿಧವೆಯ ಮನೆಯೊಳಕ್ ಹೋದ ಹೀರೋ ಆ ವಿಧವೆಯ ಅತ್ತೆಯನ್ನು ಕೇಳಿದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನ ಮಗ ಒಂದಿನ ಇವಳನ್ನ ಕರ್ಕೊಂಡ್ ಬಂದು ಇವಳನ್ನೇ ಮದ್ವೆ ಆಗೋದು ಅಂತ ಅಂದ್ರೆ ಖುಷಿ ಪಟ್ಟು ಮದ್ವೆ ಮಾಡಿದ್ವಿ. ಮದ್ವೆ ಆಗಿ ಸ್ವಲ್ಪ ದಿನದಲ್ಲೇ ನನ್ನ ಮಗನ್ಗೆ ಹುಷಾರಿಲ್ದೆ ನನ್ನ ಮಗ ಸತ್ತೋಗ್ತಾನೆ. ಇದ್ರ ನಡುವೆ ಮನೆಯಲ್ಲಿರೋ ಎಂಬ್ರಾಯ್ಡರ್ ನಿಂದ ಆಕೃತಿ ಮಾಡಿರೋದನ್ನ ನೋಡಿ ಮತ್ತೆ ಫ್ಲಾಶ್ ಬ್ಯಾಕ್ ಗೆ ಹೋಗ್ತಾರೆ. ಗಂಡ ಸತ್ತ ಮೇಲೆ ಆ ದುಃಖದಿಂದ ಹೊರಬರಲು ಈ ಹುಡುಗಿ ಒಂದು ಹೂ ತೋಟ ಮೇಂಟೈನ್ ಮಾಡೋಕೆ ಶುರು ಮಾಡ್ತಾಳೆ. ದಿನಗಳು ಕಳೆದಂತೆ ಈ ಊರಿನ ಜನರು ಆ ತೋಟದಲ್ಲಿ ಕೆಲಸ ಮಾಡಲು ಶುರು ಮಾಡ್ತಾರೆ. ಸೊ ಗಂಡನ ದುಃಖದಿಂದ ಈ ಹುಡುಗಿ ಹೊರ ಬಂದವಳೆ ಅಂತ ಅನ್ಕೊಂಡಿದ್ರೆ ದಿಢೀರನೆ ಒಂದು ದಿನ ಆ ಬೆಟ್ಟದ ಮೇಲಿನಿಂದ ಬಿದ್ದು ಸೂಸೈಡ್ ಮಾಡ್ಕೋಬಿಟ್ಲು ಅಂತ ಫ್ಲಾಶ್ ಬ್ಯಾಕ್ ಎಲ್ಲ ಕೇಳಿದ ಹೀರೋ ನೆಕ್ಸ್ಟ್ ಮನೆಯಲ್ಲಿರೋ ಬುಕ್ ನಲ್ಲಿ
ತರ ಒಂದು ಸೀಲ್ ಇರೋದನ್ನ ನೋಡಿ ಹೊರ ಬಂದ ಹೀರೋ ಮನೆಯ ಪಕ್ಕದ ಕಟ್ಟಡವನ್ನು ನೋಡಿ ಅದರ ಆಕಾರ ರಚನೆಯಿಂದಾನೇ ಈ ಕಟ್ಟಡ ಆಲ್ರೆಡಿ ಸುಟ್ಟೋಗಿದೆ ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಿರೋ ತರ ಇದೆ ಅಂತ ಕಂಡುಹಿಡಿದು ಇದ್ರ ಬಗ್ಗೆ ಮಿನಿಸ್ಟರ್ ತಂಗಿ ಮಗನ ಹತ್ರ ಕೇಳಿದ್ರೆ, ಹೌದು ಸಾರ್, ಅದೊಂದು ದೇವಸ್ಥಾನ 3 ವರ್ಷದ ಮುಂಚೆ ಬೆಂಕಿಗೆ ಆಹುತಿಯಾಗಿತ್ತು, ಸೊ ಮತ್ತೆ ಹೊಸದಾಗಿ ಕಟ್ಟವ್ರೆ ಅಂತಾನೆ. ಏನೋ 3 ವರ್ಷದ ಮುಂಚೆ ದೇವಸ್ಥಾನ ಬೆಂಕಿಗೆ ಆಹುತಿಯಾಗಿತ್ತ, ಯಾಕೋ ಎಲ್ಲೋ ಹೊಡಿತೈತಲ್ಲ ಅಂತ ಯೋಚಿಸ್ತಾ ಇಲ್ಲಿಂದ ಹೊರಟು ಹೀರೋ ನೆಕ್ಸ್ಟ್ ಗವರ್ಮೆಂಟ್ ಲಾಯರ್ ಇದ್ರಲ್ಲ, ಅದೇ ಹೀರೋನ ಕೊಲೆಗಾರ ಅಂತ ಜೈಲಲ್ಲಿ ಹಾಕಿದ್ರಲ್ಲ, ಅವರು ಈ ಊರ್ನವ್ರೆ. ಅವರನ್ನ ಮೀಟ್ ಮಾಡಿದ ಹೀರೋ ಮಿನಿಸ್ಟರ್ ಲಿಮ್ ನ ಮಗನ್ಗೂ ಈ ಹುಡುಗಿಗೂ ಹೇಗೆ ಪರಿಚಯ ಆಯ್ತು ಅಂತ ಅವ್ರನ್ನ ಕೇಳಿದ್ರೆ, ಇಬ್ರು ಕ್ರಿಶ್ಚಿಯನ್ ಆಗಿ ಚೇಂಜ್ ಆಗ್ಬೇಕು ಅಂತ ಒಂದು ಪ್ಲೇಸ್ ಹೋಗವ್ರೆ, ಅಲ್ಲಿ ಮೀಟ್ ಆಗಿ ಮದುವೆ ಆಗವ್ರೆ ಅಂತ ಲಾಯರ್ ಹೇಳಿದ್ರೆ, ನೆಕ್ಸ್ಟ್ ಇನ್ಸ್ಪೆಕ್ಟರ್ ಹತ್ರದಿಂದ ತೆಗೆದ ಸೂಜಿನ ತೋರಿಸಿ, ಈ ಸೂಜಿನ ಮಾಸ್ಟರ್ ಹಾನ್ ಇದ್ರ ಎಕ್ಸ್ಪೋರ್ಟ್ ಇಂಪೋರ್ಟ್ ಎಲ್ಲ ಮಾಡ್ತಾರಂತಲ್ಲ, ಅವರ ಬಿಸ್ನೆಸ್ ಬಗ್ಗೆ ನಿಮಗೇನು ಗೊತ್ತು ಅಂತ ಹೀರೋ ಅಂದ್ರೆ, ಆಲ್ ಲಾಯರ್ ಮುಕ್ಕ ನೋಡ್ತಾವ್ರಲ್ಲೇ, ಎಸ್ಟಿಮೇಟ್ ಮಾಡೋದ ಎಲಿವೇಟರ್ ನಿನ್ನೆ ಕೇಳ್ತಾ ಇರೋದು ಅಂದ್ರೆ, ಅದು ಜಿ ಮಾಸ್ಟರ್ ಹಾನ್ ನಾನು ಇದುವರೆಗೂ ನೋಡೇ ಇಲ್ಲ ಜಿ, ಅವ್ರು ಹೇಗಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಜಿ ಅಂತ ಇವನ್ ಅಂದ್ರೆ ಹೀರೋಗೆ ಫುಲ್ ಶಾಕ್ ಆಗುತ್ತೆ. ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಯಾರಿಗೂ ಗೊತ್ತಿಲ್ವಾ? ಅವನ ಬಿಸ್ನೆಸ್ ಅನುಮಾನಾಸ್ಪದವಾಗಿದೆ, ಸೊ ಹಾನ್ ನ ಮೀಟ್ ಮಾಡ್ಲೇಬೇಕು ಅಂತ ಅವರ ಮನೆ ಹತ್ರ ಹೋದ ಹೀರೋ ವಾಚ್ ಮ್ಯಾನ್ ಹತ್ರ ಜಗಳ ಎಲ್ಲ ಆಡ್ಕೊಂಡು ಹೊಳ ಹೋದ್ರೆ, ಅಲ್ಲಿ ಸುಂದ್ರಿ ಒಂದು ದೊಡ್ಡ ಮಾಂಸದ ತುಂಡು ಇಟ್ಕೊಂಡಿರ್ತಾಳೆ. ಓಹೋ, ಅರಿದು ಹಂಚಿದ್ರೆ ಊರೆಲ್ಲ ತಿನ್ಬಹುದು, ಇಷ್ಟು ದೊಡ್ಡ ಮಾಂಸದ ಪೀಸ್ ತಗೊಂಡು ಎಲ್ಲೋಗ್ತಾ ಇದ್ದೀರಿ ಅಂತ ಹೀರೋ ಅಂದ್ರೆ, ಇದು ನಾನು ನಾಯಿ ಬೆಳೆಸ್ತಾ ಇದ್ದೀನಿ, ಅದಕ್ಕೆ ಸರಿ ನೀನ್ ಯಾಕೆ ಒಳ ಬಂದೆ ಅಂದ್ರೆ, ಅವಳ ಹತ್ರನು ಸೂಜಿ ತೆಗೆದು ತೋರಿಸಿದ ಹೀರೋ, ಇದನ್ನ ನೀವೇ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಮಾಡ್ತೀರಲ್ಲ, ಇದನ್ನ ಏನಕ್ಕೆ ಯೂಸ್ ಮಾಡ್ತೀರಾ ಅಂತ ಕೇಳಿದ್ರೆ, ಅದಕ್ಕೆ ಆ ಸುಂದ್ರಿ ಈ ಸೂಜಿನ ಹ್ಯಾಂಡಲ್ ಮಾಡೋಕೆ ಬರೋರು ಅದನ್ನ ಯಾವುದೇ ಮನುಷ್ಯನ ತಲೆ ಹಿಂದೆ ನೈಸ್ ಆಗಿ ಚುಚ್ಚಿದ್ರೆ ಚುಚ್ಚಿದವನು ಡಮಾರ್, ಅವನು ಹೆಂಗೆ ಸತ್ತವನೆ ಅಂತ ಯಾರು ಕಂಡಿಡಿಯೋಕೆ ಆಗೋಲ್ಲ ಅಂತ ಆಲ್ರೆಡಿ ಯಾರನ್ನು ಕೊಲೆ ಮಾಡಿರೋ ತರ ಅವಳು ಎಕ್ಸ್ಪ್ರೆಷನ್ ಕೊಟ್ರೆ, ಅವಳ ಎಕ್ಸ್ಪ್ಲನೇಷನ್ ಗೆ ಹೀರೋ ಶೇಕ್ ಆಗೋಗ್ತಾರೆ. ಮತ್ತಿನ್ನೇನು ಕೇಳದೆ ಅಲ್ಲಿಂದ ಹೊರಟ ಇವರು ನಾಯ್ಕಳ್ಳನ್ನು ಒಂದು ಕಡೆ ಕುತ್ಕೊಂಡು ಸುಂದ್ರಿ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೇನೆ ಅಲ್ಲಿ ತೋಟದ ಕೆಲಸಗಾರರು 3 ಜನ ಹೋಗ್ತಾ, ಆ ಹುಡ್ಗಿ ನಮ್ನ ಬಿಟ್ಟು ಹೋಗ್ಲಿಲ್ಲ ಅಂದಿದ್ರೆ ನಮ್ಗೆ ಕಷ್ಟ ಬರ್ತಾ ಅಂತ ಒಬ್ಬ ಬೇಜಾರಲ್ಲಿ ಹೇಳಿದ್ರೆ, ಜೊತೆಲಿದ್ದವನು, ನಿನ್ಗೆ ಎಷ್ಟು ಧೈರ್ಯ ಇದ್ರೆ ಅವರ ಬಗ್ಗೆ ತಪ್ಪಾಗಿ ಮಾತಾಡ್ತೀಯ, ಅವರಿಂದ ನಮಗೆಷ್ಟು ಹೆಲ್ಪ್ ಆಗಿದೆ, ಇದನ್ ಯಾರಾದ್ರೂ ಕೇಳಿದ್ರೆ ಸುಮ್ನೆ ಬಿಡ್ತಾರಾ ಅಂತ ಬೇಜಾರಲ್ಲಿ ಹೇಳಿದ್ದವನ್ನ ಹೊಡಿತಾ ಇದ್ರೆ, ನಾಯಿಕಳ್ಳ ತಿರುಗಿ ನೋಡಿದ್ರೆ ಪಕ್ಕದಲ್ಲಿದ್ದ ಹೀರೋ ಇಲ್ಲ. ನಮ್ಗೆ ಯಾಕೆ ಬೇಕು ಅಂತ ಆ ಮನುಷ್ಯ ತಪ್ಪಿಸ್ಕೊಂಡು ಹೋಗ್ಬಿಟ್ಟವ್ರೆ. ಆಡ್ತಾ ಇದ್ದವ್ರು ನಾಯಿಕಳ್ಳನ ನೋಡಿ, ಯಾರೋ ನೀನು ಇಲ್ಲೇನೋ ಮಾಡ್ತಾ ಇದೀಯ ಅಂತ ವಿಚಾರಿಸಿದ್ರೆ, ಅವನು ಹುಷಾರಾಗಿ ಅಂತ ಹುಚ್ಚನಂತ ಆಕ್ಟ್ ಮಾಡಿದ್ರೆ, ಅಯ್ಯಯ್ಯೋ ಇವ್ನ್ ಯಾರೋ ಮೆಂಟಲ್ ಅವನೇ ಪಾಪ ಅಂತ ತಿನ್ನೋಕೇನೋ ಕೊಟ್ಟು ಅವರೋದ್ರೆ, ಇದನ್ನೇ ಒಂದು ಗಾಳವಾಗಿ ಯೂಸ್ ಮಾಡಿದ ಹೀರೋ, ನೀವು ಕೊಟ್ಟಿದ್ದ ತಿನ್ನೋ ವಸ್ತು ತಿಂದು ನಾಯಿಕಳ್ಳ ಸತ್ತೋಗವನೆ ಅಂತ ಆಕ್ಟಿಂಗ್ ಮಾಡಿಸಿ ತಿನ್ನೋಕೆ ಕೊಟ್ಟವ್ರನ್ನ ಕರೆಸಿ, ನೀವ್ ಏನೋ ಮಾತಾಡ್ತಾ ಇದ್ರಿ ಅದನ್ನ ಇವನು ಕೇಳ್ಬಿಟ್ಟ, ಅದಕ್ಕೆ ಕೊಂದ್ಬಿಟ್ರ ಅಂತ ಮಾತಾಡ್ತಾ ಇವರ ಕೈಲಿದ್ದ ಟೂಲ್ಸ್ ಗಳನ್ನೆಲ್ಲ ಹೀರೋ ಗಮನಿಸ್ತಾರೆ. ಇದುವರೆಗೂ ಹೀರೋ ಈ ತರ ಟೂಲ್ಸ್ ಅನ್ನೇ ನೋಡಿಲ್ಲ, ಇದು ಹೊಸದಾಗಿದೆ, ಯಾರು ಈ ತರ ಎಲ್ಲ ಟೂಲ್ಸ್ ರೆಡಿ ಮಾಡ್ಕೊಟ್ಟಿದ್ದು ಅಂತ ಹೀರೋ ಕೇಳಿದ್ರೆ, ಸತ್ಲಲ್ಲ ವಿಧವೆ ಹುಡುಗಿ, ಅವರೇ ನಮ್ಮ ಕೆಲಸಕ್ಕೆ ಈಸಿ ಆಗ್ಲಿ ಅಂತ ಇದನ್ನೆಲ್ಲ ರೆಡಿ ಮಾಡಿ ಕೊಟ್ರು. ಆಕ್ಚುಲಿ ಅವರು ತುಂಬಾ ಒಳ್ಳೆಯವರು, ಒಂದು ಹೂತೋಟ ಮಾಡಿ ನಮಗೆ ಬದುಕು ಕಟ್ಟಿಕೊಳ್ಳಲು ದಾರಿ ತೋರಿಸಿದವರು ಅವರು. ಎಲ್ಲದಕ್ಕಿಂತ ಹೆಚ್ಚಾಗಿ ಕೂಲಿ ಮಾಡ್ತಿದ್ದವ್ರಿಗೂ ಹಕ್ಕಿದೆ ಅಂತ ಹೇಳಿ ಲೇಬರ್ ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿಸ್ಕೊಟ್ರು. ಈ ತರ ತುಂಬಾ ಹೆಲ್ಪ್ ಮಾಡ್ತಿದ್ದವರು ನಮ್ನ ಬಿಟ್ಟು ಹೋಗ್ಬಿಟ್ರು. ಈಗ ನಾವು ಜೀತದಳಾಗಿದ್ದೀವಿ ಅಂದ್ರೆ, ಯಾಕೆ ಜೀತ ಮಾಡ್ತಾ ಇದ್ದೀರಾ? ಅದೇ ಆಗ್ಲೇ ಆ ಹುಡುಗಿ ಲೇಬರ್ ಡಾಕ್ಯುಮೆಂಟ್ ಮಾಡಿಸಿದ್ಲಲ್ಲ, ಅದನ್ನ ತೋರಿಸಿ ನೀವು ಫ್ರೀ ಆಗಿರ್ಬೋದಲ್ಲ, ಅದೆಲ್ಲಿ ಅಂತ ಕೇಳಿದ್ರೆ, ಆ ಡಾಕ್ಯುಮೆಂಟ್ ನೆಲ್ಲ ಮಿನಿಸ್ಟರ್ ಲಿಮ್ ತಗೊಂಡೋಗಿದ್ದಾರೆ ಅಂತ ಇವರೆಲ್ಲ ಹೇಳಿದ್ರೆ, ಸರಿ ಓಕೆ, ಆ ಹುಡುಗಿ ಹೂತೋಟ ಮಾಡ್ತಾ ಇದ್ಲಲ್ಲ, ಅದು ಈಗ ಯಾರ್ ಕಂಟ್ರೋಲ್ ನಲ್ಲಿ ಇದೆ ಅಂತ ಹೀರೋ ಕೇಳಿದ್ರೆ, ಮಾಸ್ಟರ್ ಹಾನ್ ನ ಕಂಟ್ರೋಲ್ ಅಲ್ಲಿ ಇದೆ ಅಂತ ಇವ್ರಂದ್ರೆ, ಇದನ್ನೆಲ್ಲ ವಿಚಾರಿಸಿದ ಹೀರೋ, ಖಂಡಿತವಾಗ್ಲೂ ಆ ಹುಡುಗಿ ಸೂಸೈಡ್ ಮಾಡ್ಕೊಂಡಿಲ್ಲ, ಬಿಕಾಸ್ ಈ ತರ ರೆವಲ್ಯೂಷನರಿ ಥಾಟ್ಸ್ ಇರೋರು ಸೂಸೈಡ್ ಮಾಡ್ಕೊಳ್ಳಲ್ಲ, ಅವಳನ್ನ ಯಾರೋ ಕೊಲೆ ಮಾಡಿರ್ಬೇಕು, ಅದನ್ನ ಮಾಡಿರೋದು ಮಿನಿಸ್ಟರ್ ಲಿಮ್ಮೆ ಅಂತ ನಾಯಿಕಳ್ಳನ ಹತ್ರ ಹೇಳಿದ ಹೀರೋ. ಯಾಕಂದ್ರೆ ಮಿನಿಸ್ಟರ್ ಲಿಮ್ಗೆ ಕ್ರಿಸ್ಟಿಯಾನಿಟಿ ಅಂದ್ರೆ ಇಡಿಸೋದೇ ಇಲ್ಲ. ವೈ ಮೀನ್ಸ್ ಮಗ ಸೊಸೆ ಇಬ್ರು ಆ ಕುಲಕ್ಕೆ ಬದಲಾಗಿದ್ರಿಂದ, ಇವರು ಮದ್ವೆ ಆದ ಮೇಲೆ 2 ವರ್ಷದಲ್ಲೇ ಆ ದೇವಸ್ಥಾನ ಬೇರೆ ಬೆಂಕಿಗೆ ಆಹುತಿ ಆಗೋಯ್ತಲ್ಲ, ಸೊ ಇವರು ಮತಾನ ಚೇಂಜ್ ಮಾಡಿದ್ರಿಂದಾನೇ ದೇವಸ್ಥಾನಕ್ಕೆ ಬೆಂಕಿ ಬಿದ್ದಿರೋದು ಅನ್ಕೊಂಡ ಮಿನಿಸ್ಟರ್ ಲಿಮ್ ಹುಷಾರಿಲ್ಲದ ಅವನ ಮಗನ್ನ ಮೊದಲು ಸಾಯಿಸಿ ನಂತರ ಆ ಹುಡುಗಿನೂ ಕೊಲೆ
ಮಾಡೋನೆ ಅಂತ ಎಲ್ಲ ಮ್ಯಾಟರ್ ನ ಮೆಲ್ಟ್ ಮಾಡಿದ ಹೀರೋ ನೆಕ್ಸ್ಟ್ ಸೀನ್ ನಲ್ಲಿ ಅವರ ಶಿಷ್ಯ ಬಂದು ಮಿನಿಸ್ಟರ್ ಲಿಮ್ ಹೊಸದಾಗಿ ಯಾವುದೇ ಪ್ರಾಪರ್ಟಿ ಮಾಡಿಲ್ಲ ಅಂತ ಹೇಳಿದ್ರೆ ಅವನ್ ಯಾಕೆ ಹೊಸದಾಗಿ ಮಾಡ್ಬೇಕು, ಆಲ್ರೆಡಿ ಆ ಹುಡುಗಿ ಬಿಟ್ಟೋದ ಹೂ ತೋಟದ ಹೂನ ಮೆಡಿಸನ್ ಆಗು ಯೂಸ್ ಮಾಡಬಹುದು, ಆಯುಧವಾಗೂ ಯೂಸ್ ಮಾಡಬಹುದು, ದುಡ್ಡಿನ ಮಳೆ ಸುರಿಸೋ ಬಿಸ್ನೆಸ್ ಅದು. ಅಂತ ಬಿಸ್ನೆಸ್ ನ ಮಿನಿಸ್ಟರ್ ಲಿಮ್ ಹಾನ್ ಹತ್ರ ಕೊಟ್ಟವನಂದ್ರೆ ಅವ್ರಿಬ್ರಿಗೂ ಏನೋ ಕನೆಕ್ಷನ್ ಇದೆ. ಇದೆಲ್ಲ ಸೇರಿಸಿ ನೋಡಿದ್ರೆ ಆ ಹುಡುಗಿನ ಬರೀ ಕ್ರಿಸ್ಟಿಯನ್ ಅನ್ನೋ ಕಾರಣಕ್ಕೆ ಮಾತ್ರ ಸಾಯಿಸಿಲ್ಲ, ಈ ಹೂನ ಬಿಸ್ನೆಸ್ ನ ವಶಪಡಿಸಿಕೊಳ್ಳೋಕೆ ಆ ಲೆಜ್ಜೆಗೆಟ್ಟ ಲಿಮ್ ಮತ್ತೆ ಆ ಹಳಸಿದ ಹಾನ್ ಇಬ್ರು ಸೇರಿ ಏನೋ ಮಾಡೋರಂತ ಹೀರೋ ಗೆಸ್ ಮಾಡಿದ್ರೆ ಆ ಕಡೆ ಕೊರೋನಾಗೆ ಕಾಂಪಿಟೇಟರ್ ತರ ಅವನಲ್ಲ ಮಿನಿಸ್ಟರ್ ಲಿಮ್ ಹಾನ್ ಹತ್ರ ಇದಕ್ಕಿನ್ನ ಮುಂಚೆ ಹೂ ತೋಟನ ಮಾತ್ರ ಕೊಟ್ಟಿದ್ದ, ಈಗ ಲೇಬರ್ ಡಾಕ್ಯುಮೆಂಟ್ ನು ಕೊಟ್ಟು ನೀನ ಕೇಳಿದ್ದ ಎರಡನ್ನು ನಾನು ಕೊಟ್ಟಿದ್ದೀನಿ, ಎಲ್ಲಿ ನನ್ನ ಅಕೌಂಟ್ಸ್ ಬುಕ್ ಅಂತ. ಲಿಮ್ ಅದ್ ಯಾವ್ದೋ ಬುಕ್ ಅನ್ನ ಕೇಳಿದ್ರೆ ಅಂದ್ರೆ ಕಳ್ಳನ ಹತ್ರದಿಂದ ಒಂದು ಸಿಂಬಲ್ ತೆಗೆದ್ಲಲ್ಲ, ಆ ತರ 5-6 ಸಿಂಬಲ್ ನ ಮಾಸ್ಟರ್ ಹಾನ್ ಮಿನಿಸ್ಟರ್ ಲಿಮ್ ಹತ್ರ ಬಿಸಾಕಿ, ಹಂಗಂದ್ರೆ ನನ್ನ ಮನೆಗೆ ನನ್ ಗೊತ್ತಿಲ್ದಂಗೆ ನೀನು ಕೇಳಿದ ಬುಕ್ಕೋಸ್ಕರ ಕಳ್ಳನ್ನ ಕಳಿಸ್ತಾ ಇದ್ದಿದ್ದು ನನ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡ ಅಂತ ರಸ್ಕಿ ಸ್ಲ್ಯಾಂಗ್ ನಲ್ಲಿ ಹಾನ್ ಮಿನಿಸ್ಟರ್ ಲಿಮ್ ನ ಕೇಳಿದ್ರೆ ನೆಕ್ಸ್ಟ್ ಮಾಸ್ಟರ್ ಹಾನ್ ನ ಪ್ಲೇಸ್ ಗೆ ಹೀರೋ ಮತ್ತೆ ನಾಯಿ ಕಳ್ಳ ಸೇರಿ ಹೋದ್ರೆ ಅಲ್ಲಿ ತೋಟದ ಕೆಲಸಗಾರರನ್ನು ಹಾನ್ ನ ಮನುಷ್ಯರು ಹೊಡಿತಾ ಇರ್ತಾರೆ. ಲೇ ಕಾಂಟ್ರಾಕ್ಟ್ ಕರಡಿಗಳ ಅವರನ್ನ ಯಾಕೋ ಹೊಡಿತಾ ಇದ್ದೀರಾ ಅಂತ ಅವ್ರನ್ನ ಹೀರೋ ಬೈದ್ರೆ, ಅದೇನಿದ್ರು ನಮ್ಮ ಬಾಸ್ ಹತ್ರ ಮಾತಾಡ್ಕೊಳ್ಳಿ ಅಂತಂದ್ರೆ ಒಳಗೋಗಿ ಸುಂದ್ರಿ ನೋಡಿ, ಲೇ ಮೆರಿಟ್ ನಲ್ಲಿ ಮೆಲ್ಟ್ ಆದ ಮಾಡರ್ನ್ ಮಳ್ಳಿ, ಅವರು ಮನುಷ್ಯರೇ ತಾನೆ, ಅವ್ರಿಗೆ ಯಾಕೆ ಹಾಗೆ ಹೊಡಿಸ್ತಾ ಇದೀಯಾ ಅಂದ್ರೆ, ಲೇಬರ್ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ, ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ, ಅದನ್ ಕೇಳಕ್ ನೀನ್ ಯಾರು ಅಂತ ತುಂಬಾ ಪೊಗರಲ್ಲಿ ಸುಂದ್ರಿ ರಿಪ್ಲೈ ಕೊಟ್ರೆ, ಓಹೋ ಆ ಡಾಕ್ಯುಮೆಂಟ್ಸ್ ನ ದಮ್ ಮೇಲೆ ನೀನ್ ಹಿಂಗಾಡ್ತಾ ಇದೀಯಾ, ಅದನ್ನ ಇವತ್ ನೈಟ್ ಅಭ್ಯಾಸ ಮಾಡ್ತೀನಿ ಅಂತ ಮನಸ್ಸಿನಲ್ಲಿ ಅನ್ಕೊಂಡ ಹೀರೋ ಅವತ್ತು ನೈಟ್ ಹೀರೋನು ನಾಯ್ಕಳ ಇಬ್ರು ಹಾನ್ನ ಮನೆಗೆ ಕಳ್ಳತನವಾಗಿ ನುಗ್ಗಿ ಆ ಲೇಬರ್ ಡಾಕ್ಯುಮೆಂಟ್ಸ್ ನ ಕದಿಯೋಲು ಬಂದ್ರೆ ಅಲ್ಲಿ ಫುಲ್ ಟೈಟ್ ಸೆಕ್ಯೂರಿಟಿ. ಸರಿ ಆ ರೂಮ್ ಗೆ ಹೇಗೆ ಹೋಗೋದು ಅಂತ ಯೋಚಿಸ್ತಾ ಇದ್ರೆ ಪಕ್ಕದಲ್ಲಿರುವ ಡಾಕ್ಯುಮೆಂಟ್ ಡಕೋಟನ ನೋಡಿ ಗೆಳೆಯ ಗೆದ್ದು ಬಾ ಅಂತ ಅನ್ನ ಮತ್ತಾಗ್ ತಳ್ತಾರೆ. ಇವನೋಗಿ ಸೆಕ್ಯೂರಿಟಿಗಳ ಮುಂದೆ ಬಿದ್ರೆ ಆ ರೂಮ್ ಹತ್ರ ಇರೋ ಸೆಕ್ಯೂರಿಟಿ ಇವನ ಹಿಡಿಯೋಕೆ ಓಡ್ ಬರ್ತಾನೆ. ಆ ಗ್ಯಾಪ್ ನಲ್ಲಿ ನಮ್ಮ ಹೀರೋ ಒಳನೋಗಿ ಏನೇನಿದೆ ಅಂತ ನೋಡ್ತಾ ಇದ್ರೆ ತುಂಬಾ ಹಳೆಯ ಗಲೀಜು ಬಟ್ಟೆ ಹೊಂದಿರುತ್ತೆ. ಅದಲ್ಲದೆ ಕಬೋರ್ಡ್ ನಲ್ಲಿ ಬೆಳೆ ಬಾಳುವ ಪೇಂಟಿಂಗ್ಸ್ ನೋಡಿದ ಹೀರೋ ಇಷ್ಟೊಂದು ಕಾಸ್ಟ್ಲಿ ಪೇಂಟಿಂಗ್ಸ್ ಹಾನ್ ಹತ್ರ ಇದೆ ಅಂದ್ರೆ ಇದನ್ನ ಯೂಸ್ ಮಾಡ್ಕೊಂಡು ಯಾವ್ದಾದ್ರು ಡೀಲ್ ನ ಹಾನ್ ಮಿನಿಸ್ಟರ್ ಲಿಮ್ ಹತ್ರ ಮಾಡಿರ್ಬೇಕು ಅಂತ ಯೋಚಿಸ್ತಾ ಇರ್ಬೇಕಾದ್ರೇನೆ ಅಲ್ಲಿಗೆ ಸುಂದ್ರಿ ಎಂಟ್ರಿ ಕೊಡ್ತಾಳೆ. ಅಯ್ಯಯ್ಯೋ ಇವಳ ಅಂತ ಹೀರೋ ಸೀಲಿಂಗ್ ಇಟ್ಕೊಂಡು ನೆತ್ತಾಡ್ತವನೆ, ಬಟ್ ಸುಂದ್ರಿ ಇವ್ರನ್ನ ಶಾರ್ಪ್ ಆಗಿ ಕಂಡು ಹಿಡಿದು ಬಿಡ್ತಾಳೆ. ನೆಕ್ಸ್ಟ್ ಹೀರೋನ ಮತ್ತೆ ನಾಯ್ಕಳ್ಳನ ಕುತ್ತಿಗೆಗೆ ಒಂದೇ ಹಗ್ಗ ಕಟ್ಟಿ ಕೆಳಗೆ ಮರ ಕಟ್ಟಿಗೆ ಇಡ್ತಾರೆ. ಇಬ್ರಲ್ಲಿ ಯಾರಾದ್ರೂ ಒಬ್ರು ಅಲ್ಲಾಡಿದ್ರು ಇಬ್ರು ನೇತಾಡ್ಬೇಕು ಆ ತರ ಕಟ್ಟಿರ್ತಾರೆ. ಹೇಗೋ ಇದ್ರಿಂದ ತಪ್ಪಿಸ್ಕೊಳ್ಳೋದು ಅಂತ ಹೀರೋ ನಾಯ್ಕಳ್ಳ ಇಬ್ರು ಒಬ್ರಾದ್ಮೇಲೆ ಒಬ್ರು ಒದ್ದಾಡ್ತಾ ಇದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಸುಂದ್ರಿ ಇಬ್ರನ್ನು ಬಿಡಿಸಿ ಕೆಳಕ್ ಕೂರಿಸಿ, ಈ ಟೈಮ್ ನಲ್ಲಿ ಇಲ್ಲೇನ್ ಮಾಡ್ತಾ ಇದ್ದೀರಾ, ಮೊದಲೇ ಇಲ್ಲಿ ಕಳ್ಳರ್ ಕಾಟ, ಸೊ ನಿಮ್ನು ಕಳ್ಳರು ಅನ್ಕೊಂಡು ಹಿಡಿದು ಕಟ್ಟಾಕೋರೆ ಅಂತ ಸುಂದ್ರಿ ಸೈಲೆಂಟ್ ಆಗಿ ಹೇಳಿದ್ರೆ, ಏನೋ ನಮ್ ಬಸ್ ಕಳ್ಳನ ಅಂತ ಸೆಂಟ್ರಲ್ಲಿ ಮಾತಾಡಿದ ನಾಯಿ ಕಳ್ಳನ, ಲೇ ನರಿ ನೆಕ್ಕಿದ ನಲ್ಲಿ ಮೂಳೆ ಸುಮ್ನೆ ಹೋಗೋ ಹೊರಗೆ ಅಂತ ನಾಯಿ ಕಳ್ಳನ ಹೊರಗೆ ಕಳಿಸಿ, ನೀನು ಮಿನಿಸ್ಟರ್ ಲಿಮ್ ಸೇರಿ ತಾನೆ ಆ ವಿದ್ವೆ ಹುಡುಗಿನ ಮುಗಿಸಿದ್ರಿ ಅಂದ್ರೆ, ಅಯ್ಯಯ್ಯೋ ನಾನ್ ಯಾಕಪ್ಪ ಅವಳನ್ನ ಸಾಯಿಸ್ಲಿ, ನಿನಗೊಂದು ಶಾರ್ಟ್ ಆಗಿ ಸ್ಟೋರಿ ಹೇಳ್ತೀನಿ, ಅದಾದ್ಮೇಲೆ ನೀನೇ ನಿರ್ಧಾರ ಮಾಡು ಅಂತ 3 ವರ್ಷದ ಹಿಂದಿನ ಫ್ಲಾಶ್ ಬ್ಯಾಕ್ ನ ಸುಂದ್ರಿ ಹೇಳ್ತಾಳೆ. 3 ವರ್ಷದ ಮುಂಚೆ ಆ ಹುಡುಗಿ ಗಂಡನ್ನ ಕಳ್ಕೊಂಡ ಮೇಲೆ ಮಿನಿಸ್ಟರ್ ಹಾನ್ ಹತ್ರ ಕೆಲ್ಸಕ್ಕೆ ಸೇರ್ತಾಳೆ. ಕೆಲ್ಸಕ್ಕೆ ಸೇರಿದ್ಮೇಲೆ ಇಲ್ಲಿರೋ ಸ್ವಲ್ಪ ಪೇಂಟಿಂಗ್ಸ್ ನ ನೋಡಿದ್ದ ಅವಳು ಆ ಪೇಂಟಿಂಗ್ ಯಾವ್ದು ಫುಲ್ ಆಗಿ ಫಿನಿಶೇ ಆಗಿಲ್ಲ, ಎಲ್ಲ ಹಳೆ ಕಾಲದ ಪೇಂಟಿಂಗ್ಸ್. ಆ ಕಾಲದಲ್ಲಿ ಫೇಮಸ್ ಆದ ಒಬ್ರು ಪೇಂಟರ್ ಇದ್ರು, ಅವರು ಕುಡಿದ್ರೆ ಮಾತ್ರ ಅವ್ರ ಕೈಲಿ ಪೇಂಟಿಂಗ್ ಮಾಡಕ್ಕಾಗೋದು, ಅದು ಅವತ್ತು ನೈಟ್ ಎಷ್ಟೊತ್ತವರೆಗೂ ಎಚ್ಚರಾಗಿರ್ತಾರೋ ಅಷ್ಟು ಮಾತ್ರ ಪೇಂಟ್ ಮಾಡೋದು. ನೆಕ್ಸ್ಟ್ ಡೇ ಒಳ್ಳೆ ದಾನ ವೀರ ಕರ್ಣ ಕುಂತಿ ಮಾತೆಗೆ ಮಾತು ಕೊಟ್ಟಂಗೆ ತೊಟ್ಟ ಬಾಣನ ಮರಳಿ ತೊಡಲಾರೆ ಅನ್ನೋ ತರ ಬೆಳಗಾದ್ರೆ ಮತ್ತೆ ರಾತ್ರಿ ಮಾಡಿದ ಪೇಂಟಿಂಗ್ ನೆಲ್ಲಾನು ಮತ್ತೆ ಮುಡ್ತಾ ಇರ್ಲಿಲ್ಲ. ಈ ತರ ಡೈಲಿ ಆ ಪೇಂಟರ್ ಕುಡಿದ ನಿಶೆನಲ್ಲಿ ಎಷ್ಟು ಪೇಂಟ್ ಮಾಡ್ತಾರೋ ಅಷ್ಟೇ ಆ ಇನ್ಕಂಪ್ಲೀಟ್ ಪೇಂಟಿಂಗ್ಸ್ ಮಾಸ್ಟರ್ ಹಾನ್ ಹತ್ರ ಇರುತ್ತೆ. ಆಗ ಆ ವಿಧವೆ ಹುಡುಗಿ, ಯಾಕೆ ಜಿ ಈ ಪೇಂಟಿಂಗ್ಸ್ ಎಲ್ಲ ಇನ್ಕಂಪ್ಲೀಟ್ ಆಗಿದೆ, ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಎಲ್ಲ ಪೇಂಟಿಂಗ್ಸ್ ನ ಕಂಪ್ಲೀಟ್ ಮಾಡಿ ಅವಳ ಸಿಗ್ನೇಚರ್ ಸೀಲ್ ಎಲ್ಲ ಕಂಪ್ಲೀಟೆಡ್ ಪೇಂಟಿಂಗ್ಸ್ ಮೇಲೆ ಬರೀತಾಳೆ. ಬಿಕಾಸ್ ಯಾರು ಸ್ಟಾರ್ಟ್ ಮಾಡೋರೆ ಅನ್ನೋದ್ ಲೆಕ್ಕ ಇಲ್ಲ, ಕಂಪ್ಲೀಟ್ ಮಾಡಿದವ್ರದೇ ಲೆಕ್ಕ. ಅದಕ್ಕೆ ಆ ಸೀಲ್ ನ ಹಾಕ್ತಾಳೆ. ಈ ಸೀಲ್ ನ ಹೀರೋ ಫಸ್ಟ್ ಟೈಮ್ ವಿದ್ವೆ ಮನೆಗೆ ಹೋದಾಗ್ಲೇ ನೋಡಿದ್ರು. ಈ ಕತೆನ ಕೇಳಿದ ಹೀರೋಗೆ ಏನೋ ಸ್ಟ್ರೈಕ್ ಆಗುತ್ತೆ, ನಮಗೂ ದೊಡ್ಡ ಟ್ವಿಸ್ಟ್ ಕೊಡ್ತಾರೆ. ಅದೇನಂದ್ರೆ ಮೊದಲನೇದು, ಹೀರೋ ಕದಿಯೋಕೆ ರೂಮ್ ಹೋಗಿದ್ದಾಗ ಅಲ್ಲೊಂದು ಗಲೀಜಾದ ಬಟ್ಟೆ ನೋಡಿದ್ರಲ್ಲ, ಅದು
ಆ ವಿಧವೆ ಹುಡುಗಿ ಸಾಯೋ ಟೈಮ್ ನಲ್ಲಿ ಹಾಕೊಂಡಿದ್ದು. ಎರಡನೆಯದು ಸುಂದ್ರಿ ಒಂದು ಸೀನ್ ನಲ್ಲಿ ನಾಯಿಗೆ ಹುಟ್ಟ ಹಾಕ್ತೀನಿ ಅಂತ ಮಟನ್ ತುಂಡ್ ಇಟ್ಕೊಂಡು ಹೋದ್ಲಲ್ಲ, ಯಾವ್ದೇ ಓನರ್ಸ್ ಕೂಡ ಆ ಕೆಲಸ ಮಾಡೋಲ್ಲ, ಯಾವಾಗ್ಲೂ ಲೇಬರ್ರೇ ಮಾಡೋದು. ಇನ್ನು ಮೂರನೆಯದು ವಿಧವೆ ಹುಡುಗಿ ಮನೇಲಿ ಎಂಬ್ರಾಯ್ಡಿಂಗ್ ವರ್ಕ್ ನೋಡಿದ್ರಲ್ಲ, ಅದನ್ನ ಮಾಡಿರೋದು ಲೆಫ್ಟ್ ಹ್ಯಾಂಡರ್. ಇದನ್ನೆಲ್ಲ ಯೋಚನೆ ಮಾಡಿದ ಹೀರೋ ಇದು ಕರೆಕ್ಟ್ ಅಂತ ಟೆಸ್ಟ್ ಮಾಡಲು ತನ್ನ ಕೈಯಲ್ಲಿದ್ದ ವಸ್ತುನ ಸುಂದ್ರಿ ಹತ್ರ ಎಸೆದ್ರೆ ಅವಳು ಲೆಫ್ಟ್ ಹ್ಯಾಂಡ್ ನಲ್ಲಿ ಹಿಡಿತಾಳೆ. ದಟ್ ಮೀನ್ಸ್ ಸತ್ತೋದ್ಲು ಅಂತ ಆ ವಿಧವೆ ಹುಡುಗಿನ ಅಂತಿದ್ರಲ್ಲ, ಅವಳಿನ್ನು ಸತ್ತಿಲ್ಲ. ಹೀರೋ ಮುಂದೆ ಕುಂತಿರೋ ಸುಂದ್ರಿನೇ ಆ ವಿಧವೆ ಹುಡುಗಿ ಅಂತ ಹೇಳಿ ನೆಕ್ಸ್ಟ್ ಮಾಸ್ಟರ್ ಹಾನ್ ಸುಂದ್ರಿನ ಸಾಯಿಸೋ ಪ್ರಮೇಯನೇ ಇಲ್ಲ. ಹಂಗಂದ್ರೆ ಇದಕ್ಕೆಲ್ಲ ಕಾರಣ ಮಿನಿಸ್ಟರ್ ಲಿಮ್ ಅಂತ ಕನ್ಫರ್ಮ್ ಮಾಡ್ಕೊಂಡ ಹೀರೋ. ನೆಕ್ಸ್ಟ್ ಶಿಷ್ಯನ ಮೀಟ್ ಮಾಡಿ ಹೇಳ್ಬೇಕು ಅನ್ಕೊಂಡ ಹೀರೋ ಅಲ್ಲಿಂದ ಹೊರಟ್ರೆ, ಇನ್ನೊಂದ್ ಕಡೆ ಸುಂದ್ರಿ ಹತ್ರ ಬಂದ ಒಬ್ಬ ಸೈನಿಕ ಈ ತರ ಲಿಮ್ನ ಆಳ್ಗಳು ಇಲ್ಲಿಗೆ ಬರ್ತಾರೆ, ನೀವು ಬೇಗ ಇಲ್ಲಿಂದ ಹೊರಡಬೇಕು ಅಂತ ಹೇಳಿ ಸೈನಿಕ ಹೇಳ್ದಂಗೆ ಲಿಮ್ನ ಆಳ್ಗಳು ಇಲ್ಲಿ ಬಂದು ದೌರ್ಜನ್ಯ ಮಾಡ್ತಾವ್ರೆ. ಅಲ್ಲಿ ಹೀರೋ ಶಿಷ್ಯನ ಮೀಟ್ ಮಾಡೋಕೆ ಮುಂಚೆನೆ ಆ ಲ್ಯಾಟಿನ್ ಒಳಗೆ ಲೈಟಿಂಗ್ ತರ ಇರೋ ಲಿಮ್ ಶಿಷ್ಯನ ಸಾಯಿಸ್ಬಿಡ್ತಾನೆ. ಅಲ್ಲಿಗೆ ಬಂದ ಹೀರೋ ಲಾಕ್ ಆದ್ರೆ ಆಗ ಲಿಮ್ ಹೀರೋಗೆ ಟಾರ್ಚರ್ ಆಗೋ ತರ ಟ್ವಿಸ್ಟ್ ಒಂದು ಕೊಡ್ತಾನೆ. ನೀನೇ ಶಿಷ್ಯನ ಸಾಯಿಸ್ದೆ ಅಂತ ರಾಜಂಗೆ ಹೇಳ್ತೀನಿ, ಅವರು ಯಾಕೆ ಏನು ಅಂತ ಕೇಳ್ತಾರೆ. ಅದಕ್ಕಾಗಿ ನನ್ನ ಹತ್ರ ಒಂದು ಸಾಲಿಡ್ ಆದ ಸ್ಟೇಟ್ಮೆಂಟ್ ಇದೆ. ನೀನು ಕ್ರಿಸ್ಟಿಯನ್ ತಾನೆ? ಈ ವಿಷಯ ನನ್ಗೆ ಗೊತ್ತಿಲ್ಲ ಅನ್ಕೊಂಡ. ಕ್ರಿಸ್ಟಿಯನ್ ಅಂತ ಶಿಷ್ಯನಿಗೆ ಗೊತ್ತಾಗಿದೆ. ಅವನ್ನೆಲ್ಲಿ ರಾಜನಿಗೆ ಹೇಳ್ಬಿಡ್ತಾನೆ ಅಂತ ನೀನು ಅವನ್ನ ಸಾಯಿಸಿದ್ಯಾ ಅಂತ ಹೇಳ್ತೀನಿ ಅಂದ್ರೆ, ಇನ್ನೊಂದ್ ಕಡೆ ಸುಂದ್ರಿನ ಒಂದು ಪೆಟ್ಟಿಗೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿಗೆ ಬಂದ ಲಿಮ್ಮಾಳುಗಳು ಅವಳು ಒಳಗಿರ್ಬೇಕಾದ್ರೇನೆ ಒಂದೇ ಏಟ್ಗೆ ಅವಳನ್ನ ಮುಗಿಸ್ತಾರೆ. ನೆಕ್ಸ್ಟ್ ಈ ಕಡೆ ಲಿಮ್ ಹೀರೋ ಹತ್ರ ಎಲ್ಲಾ ಹೇಳಿ ಮುಗಿಸಿದ್ಮೇಲೆ ಆ ಮಾಸ್ಕ್ ಮ್ಯಾನ್ ಇದ್ನಲ್ಲ, ಅವನು ಹಿಂದೆಯಿಂದ ಬಂದು ಹೊಡಿತಾನೆ. ಸೊ ಹೀರೋ ಅವನ ಹತ್ರದಿಂದ ತಪ್ಪಿಸ್ಕೊಂಡು ಹೋದ್ರೆ ಈ ಮೋರಿಲಿ ಹುಟ್ಟಿದ ಮೊಸಳೆ ಇದ್ದಂಗ ಅವನಲ್ಲ ಮಾಸ್ಕ್ ಮ್ಯಾನ್ ಅಂಡ್ ಟೀಮ್ ಹೀರೋನ ಬಿಡ್ತಾನೆ ಇಲ್ಲ. ಅಲ್ಲಿಂದ ಜಾರಿ ಬೀಳ್ತಾನೆ. ಹೀರೋ ಯೋಚನೆ ಮಾಡ್ತಾರೆ, ಲಿಮ್ ಸರ್ಕಾರಕ್ಕೆ ಮೋಸ ಮಾಡಿದ ಹಣನ ಹಾನ್ ಹತ್ರ ಇರೋ ಪೇಂಟಿಂಗ್ಸ್ ಮೇಲೆ ಇನ್ವೆಸ್ಟ್ ಮಾಡಿರ್ತಾನೆ. ಪ್ರತಿ ಸಾರಿ ಲಿಮ್ ಹಾನ್ ಹತ್ರ ಪೇಂಟಿಂಗ್ ತಗೋಬೇಕಾದ್ರೆ ಅದನ್ನೆಲ್ಲ ಹಾನ್ ಅಕೌಂಟ್ ಬುಕ್ ನಲ್ಲಿ ನೋಟ್ ಮಾಡಿಟ್ಟಿರ್ತಾನೆ. ಇಲ್ಲಿ ಈ ಬುಕ್ ಹೊರಗೆ ಬಂದ್ರೆ ನಾನು ಸಿಕ್ಕಾಕೊಂತೀನಿ ಅಂತ ಹಾನ್ ನ ಮನೆಗೆ ಕಳ್ಳರನ್ನ ಕಳಿಸಿ ಲಿಮ್ ಆ ಬುಕ್ ನ ಕದಿಯಲು ಪ್ರಯತ್ನ ಮಾಡೋನೆ. ಈಗ ಆ ಬುಕ್ ನಮ್ಮ ಹತ್ರ ಸಿಕ್ಕಿದ್ರೆ ಮಾತ್ರ ಆ ಹಂಗೇರಿಯಾದ ಹ್ಯಾಂಟಾ ವೈರಸ್ ನಂಗ ಅವನಲ್ಲ ಲಿಮ್ ನಾ ತಪ್ಪಿತಸ್ಥ ಅಂತ ಪ್ರೂವ್ ಮಾಡಬಹುದು ಅಂತ ಅಲ್ಲೇ ಜ್ಞಾನ ತಪ್ಪೋದ್ರೆ. ನೆಕ್ಸ್ಟ್ ಕಣ್ಣು ಬಿಟ್ಟು ನೋಡಿದ್ರೆ ಇಡೀ ಊರಿಗೂರೇ ನಮ್ಮ ಹೀರೋನ ಕಾಪಾಡಕ್ ನೋಡ್ತಾ ಇದೆ. ಅಲ್ರೋ ನಾನೇನ್ ಮಾಡ್ಬಿಟ್ಟೆ ಅಂತ ನನ್ನ ಇಷ್ಟೆಲ್ಲಾ ಕಷ್ಟಪಟ್ಟು ಕಾಪಾಡ್ತಾ ಇದ್ರಿ ಅಂದ್ರೆ, ದಾಳುಗಳಂಗಿದ್ದ ನಮ್ಮ ಮನುಷ್ಯರು ಅಂತ ನೋಡಿದ್ದು ನೀವು ಮತ್ತೆ ಆ ಹುಡುಗಿ ಇಬ್ರೆ. ಅವರನ್ನ ನಮ್ ಕೈಲಿ ಕಾಪಾಡಕ್ ಆಗ್ಲಿಲ್ಲ, ನಿಮ್ಮನ್ನಾದ್ರೂ ಕಾಪಾಡ್ಬೇಕು ಅಂತ ಅವ್ರು ಹೇಳಿದ್ರೆ ಪಾಪ ಅವ್ರಿಗಿನ್ನು ಸುಂದ್ರಿ ಬದುಕಿರೋದೇ ಗೊತ್ತಿಲ್ಲ ಅಂತ ಹೀರೋ ಅನ್ಕೊಂಡ್ರೆ, ದಯಮಾಡಿ ಈ ಸೀಕ್ರೆಟ್ ಜಾಗ ಇದೆ ಆ ಕಡೆಯಿಂದ ತಪ್ಪಿಸ್ಕೊಳ್ಳಿ ಅಂತ ಅವರೆಲ್ಲ ಹೇಳಿದ್ರೆ ನೆಕ್ಸ್ಟ್ ಹೀರೋ ಸ್ಟ್ರೈಟ್ ಆಗಿ ಹಾನ್ ಮನೆಗೆ ಹೋದ್ರೆ ಅವನಿಂದ ನಾಯ್ಕಳ್ಳನು ಬರ್ತಾನೆ. ಆಗ ಹೀರೋ ಅಲ್ಲಿ ಯಾಕೆ ಬಂದವ್ರೆ ಅಂದ್ರೆ ಅಕೌಂಟ್ ಬುಕ್ ನ ಕದಿಯೋಕೆ. ಆ ಬುಕ್ ಎಲ್ಲಿರ್ಬೋದು ಅಂತ ಹೀರೋ ಯೋಚಿಸ್ತಾ ಇದ್ರೆ ಆಗ ಹೀರೋಗೆ ಸ್ಟ್ರೈಕ್ ಆಗೋದೆ ಆ ಮಟನ್ ಪೀಸ್. ಸೊ ಮಟನ್ ಕಟ್ ಮಾಡೋ ಜಾಗಕ್ಕೆ ಹೋಗಿ ಅಲ್ಲಿ ನೆಲದ ಮೇಲೆ ವಿನಿಗರ್ ನ ಹಾಕಿದ್ರೆ ಆ ರಕ್ತದ ಕಲೆ ಚೆನ್ನಾಗಿ ಆ ಬೇಸ್ಮೆಂಟ್ ಕಡೆ ತೋರಿಸುತ್ತೆ. ದಟ್ ಮೀನ್ಸ್ ಆ ಮಟನ್ ತಿನ್ನೋ ನಾಯಿ ಆ ಬೇಸ್ಮೆಂಟ್ ನಲ್ಲೇ ಇರೋದು ಅಂತ ನಾಯಿ ಕಳ್ಳನ ಅಲ್ಲೇ ನಿಲ್ಸಿ ಒಳ ಹೋದ ಹೀರೋ ಒಳಗಡೆ ಇರೋ ನಾಯಿನ ನೋಡಿ ಶಾಕ್ ಆಗ್ತಾರೆ. ಬಿಕಾಸ್ ನಾಯಿ ಅಂದ್ರೆ 4 ಕಡೆ ಇರ್ತದೆ, ಇದ್ಯಾವ್ದ ಇಷ್ಟೊದ್ದೈತೆ, ಇದ್ರಿಂದ ಹೇಗೋ ತಪ್ಪಿಸ್ಕೊಳ್ಳೋದು ಅನ್ಕೊಂಡು ನಾಯಿಯ ಕತ್ತಲ್ಲಿ ಬುಕ್ ಒಂದಿರೋದನ್ನ ನೋಡಿ ಇದೇ ಹೀರೋಗೆ ಬೇಕಾಗಿರೋ ಬುಕ್. ಅಯ್ಯೋ ಈ ನಾಯಿನ ಯಾಮಾರಿಸಿ ಹೇಗೆ ಆ ಬುಕ್ ನ ತಗೊಳ್ಳೋದು ಅಂತ ಗೊತ್ತಾಗದೆ ಹೀರೋ ಬೇಸ್ಮೆಂಟ್ ಒಳಗೆ ರೌಂಡ್ ಹೊಡಿತಾ ಇದ್ರೆ ಲಾಸ್ಟ್ ಅಲ್ಲಿ ಹೀರೋ ಒಂದು ಸಂದಿಗೆ ಹೋದ್ರೆ ನಾಯಿ ಆ ಸಂದಿಗೆ ಹೋಗಕ್ ಆಗ್ತಾ ಇಲ್ಲ. ತಲೆ ಮಾತ್ರ ಒಳಗಾಕಿದ್ರೆ ನಾಯಿ ತಲೆ ಅಲ್ಲೇ ಲಾಕ್ ಆಗುತ್ತೆ. ಓಹೋ ಅಳಿತು ಲಾಟ್ರಿ ಅನ್ನೋ ತರ ಆ ಕತ್ತಲ್ಲಿದ್ದ ಬುಕ್ ನ ತೆಗೆದ ಹೀರೋ ಆ ಸಂದಿಯಿಂದ ನಾಯಿನ ಕ್ರಾಸ್ ಮಾಡಿ ಬಂದ್ರೆ ಹೀರೋಗೆ ಇಲ್ಲಿ ಇನ್ನೊಂದು ಟ್ವಿಸ್ಟ್. ಬೇಸ್ಮೆಂಟ್ ಅಲ್ಲಿರೋದು ಒಂದೇ ನಾಯಿ ಅಲ್ಲ, 2 ನಾಯಿಗೆ ಇಲ್ಲಿ ನಮ್ಮ ಹೀರೋದು ನಾಯಿ ಪಾಡಾಗಿದೆ. ಇನ್ನು 2 ನಾಯಿನ ಅಂತ ಬಾಯಿ ಬಿಡ್ಕೊಂಡು ನೋಡ್ತಾ ಇದ್ರೆ ನಾನು ಬರೋವರೆಗೂ ಮಾತ್ರ ನಾಯಿಗಳವ, ಬಂದ್ಮೇಲೆ ನಂದೇ ಅವ ಅನ್ಕೊಂಡು ಮಾಸ್ ಆಗಿ ಎಂಟ್ರಿ ಕೊಟ್ಟ ನಾಯಿ ಕಳ್ಳ, ಗುರುಜಿ 4 ಕೋಡಿ ಅಲ್ಲ 40 ಅಡಿ ಇರ್ಲಿ, ನಾಯಿ ತಾನೇ ನಾನ್ ನೋಡ್ಕೊಂತೀನಿ ನೀವ್ ಓಡಿ ಅಂತ ಕಳಿಸಿ ಆ ನಾಯಿಗಳನ್ನ ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ತಾವ್ನೆ. ಇಲ್ಲಿ ಹೊರ ಬಂದ ಹೀರೋನ ತಲೆಗೆ ಲಿಮ್ ಪಟ್ ಅಂತ ಹೊಡೆದ್ರೆ ಮತ್ತೆ ಹೀರೋ ಜ್ಞಾನ ತಪ್ಪೋಗ್ತಾರೆ. ನೆಕ್ಸ್ಟ್ ಎಚ್ಚರ ಆದ್ಮೇಲೆ
ಅವರ ಮುಂದೆ ಇದ್ದ ಲೇಮ್ ಪರವಾಗಿಲ್ವಲ್ಲಪ್ಪ, ನನ್ನಿಂದನೇ ಆಗದೆ ಇರೋ ಕೆಲ್ಸನ ನೀನ್ ಮಾಡ್ಬಿಟ್ಟೆ, ಈ ಬುಕ್ ಇದ್ರೆ ತಾನೇ ನಾನ್ ಸಿಕ್ಕಾಕೊಳ್ಳೋದು, ಇನ್ಮೇಲೆ ಈ ಬುಕ್ಕೇ ಇರಲ್ಲ ಅಂತ ಅದನ್ನ ಸುಟ್ಟಾಕಿದ್ರೆ ನೆಕ್ಸ್ಟ್ ಆ ಮಾಸ್ಕ್ ಮ್ಯಾನ್ ನ ಕರೆದು ಇವನ್ನ ಸಾಯಿಸ್ಬಿಡು ಅಂತ ಕಳಿಸ್ತಾರೆ. ಹೀರೋನ ಅವನು ಒಂದ್ ಕಡೆ ಕರ್ಕೊಂಡು ಹೋಗ್ತಾ ಇದ್ರೆ ಲೇ ಬಿಡೋ ನನ್ನ ಗುರುನ ಅಂತ ಯಾರೋ ಕೂಗ್ತಾರೆ. ಯಾರದು ಅಂತ ನೋಡಿದ್ರೆ ಅದು ನಾಯಿ ಕಳ್ಳ. ಇವನೊಬ್ಬ ಏನ್ ಮಾಡ್ಬಿಡ್ತಾನೆ ಅಂದ್ರೆ ಅವನಿಂದ 2 ನಾಯಿಗಳಿರ್ತವೆ, ಅವಕ್ಕೆ ಪ್ರಾಪರ್ ಆದ ಟ್ರೈನಿಂಗ್ ಕೊಟ್ಟಿರ್ತಾನೆ ನಾಯಿ ಕಳ್ಳ. ನನ್ನ ಹುಲಿಬರಿಗಳ ಮುಗಿಸ್ರು ಅವ್ರನ್ನ ಅಂದ್ರೆ ಅವು ಬಂದ ಫೋರ್ಸ್ ಗೆ ಮಾಸ್ಕ್ ಮ್ಯಾನ್ ಜೊತೆ ಬಂದಿದ್ದ ಇಬ್ರು ಖಾಲಿ. ಬಟ್ ಮಾಸ್ಕ್ ಮ್ಯಾನ್ ಅಲ್ಲಿಂದ ತಪ್ಸ್ಕೊಬಿಡ್ತಾನೆ. ನೆಕ್ಸ್ಟ್ ಹೀರೋ ಆ ಮಿನಿಸ್ಟರ್ ಲಿಮ್ ನ ತಪ್ಪಿತಸ್ಥ ಅಂತ ಪ್ರೂವ್ ಮಾಡ್ಬೇಕಾದ್ರೆ ಈ ತರ ಮಾಡ್ಬೇಕು ಅಂತ ನಾಯಿ ಕಳ್ಳನಿಗೆ ಎಲ್ಲ ಹೇಳ್ತಾ ಇದ್ರೆ ಅಷ್ಟರಲ್ಲಿ ತಪ್ಪಿಸ್ಕೊಂಡು ಹೋದ ಮಾಸ್ಕ್ ಮ್ಯಾನ್ ಇನ್ನೂ ಸ್ವಲ್ಪ ಜನಗಳ ಕರ್ಕೊ ಬಂದು ಗನ್ ತಗೊಂಡು ಆ ನಾಯಿಗಳನ್ನ ಸಾಯಿಸಿ ಇವ್ರನ್ನ ಅಟ್ಯಾಕ್ ಮಾಡಿದ್ರೆ ಆ ನಾಯಿ ಕಳ್ಳ ಒಂದ್ ಕಡೆ, ನಮ್ಮ ಹೀರೋ ಒಂದ್ ಕಡೆ ಓಡ್ತಾರೆ. ಈಗ ಹೇಗೆ ಹೀರೋನ ಲಿಮ್ ನವರು ಬಾಲಿಸ್ತಾವ್ರೋ ಹಾಗೆ ಆಗ ಸುಂದ್ರಿನ ಲಿಮ್ ಕಡೆಯವರು ಹಿಡಿಯೋಕೆ ನೋಡಿದ್ದಾರೆ. ಆ ಭಯದಲ್ಲಿ ಅವಳು ಓಡಿರ್ತಾಳೆ. ಬಿಕಾಸ್ ರಾಜನಿಗೆ ಗೊತ್ತಿಲ್ದಂಗೆ ಸ್ಕ್ಯಾಮ್ ಮಾಡಿದ ದುಡ್ಡನ್ನ ಲಿಮ್ ಈ ಪೇಂಟಿಂಗ್ ನಲ್ಲಿ ಇನ್ವೆಸ್ಟ್ ಮಾಡಿರೋದು ಸುಂದ್ರಿಗೆ ಗೊತ್ತಿರುತ್ತೆ. ಸೊ ಅವಳಿಂದ ಈ ವಿಷಯ ಹರಡುತ್ತೆ ಅಂತಾನೆ ಮಿನಿಸ್ಟರ್ ಲಿಮ್ ಆ ವಿಧವೆ ಹುಡುಗಿನ ಸಾಯಿಸೋಕೆ ನೋಡೋದು. ಸೇಮ್ ಟು ಸೇಮ್ ಈಗ ಹೀರೋ ಹೇಗೆ ಬೆಟ್ಟದ ಎಡ್ಜ್ ಗೆ ಬಂದು ನಿಲ್ತಾನೋ ಹಾಗೆ ಆಗ ಸುಂದ್ರಿ ಸೇಮ್ ಪ್ಲೇಸ್ ನಿಂತಿರ್ತಾಳೆ. ಅವಳೇಗೋ ನೀರಿಗೆ ಬಿದ್ದು ತಪ್ಸ್ಕೋತಾಳೆ. ಸೊ ಈಗ ನಮ್ಮ ಹೀರೋ ಇವರಿಂದ ತಪ್ಸ್ಕೋಬೇಕು ಅಂತ ಅಲ್ಲಿದ್ದ ನೀರಿಗೆ ಬೀಳ್ತಾರೆ. ನೆಕ್ಸ್ಟ್ ಹಾಗೆ ನಾಯಿಕಳ್ಳನ ತೋರಿಸ್ತಾರೆ. ಹೀರೋ ನಾಯಿಕಳ್ಳನಿಗೆ ಹೇಳಿರ್ತಾರಲ್ಲ, ಅವನು ಊರ್ ಜನಗಳಿಗೆ ಒಂದು ಡ್ರಾಯಿಂಗ್ ತೋರಿಸಿ ಅದೇ ತರ ಮಿಷಿನ್ ಒಂದು ಮಾಡ್ಲಿಕ್ಕೆ ಹೇಳ್ತಾನೆ. ಊರ್ ಜನರು ಅದನ್ನ ರೆಡಿ ಮಾಡ್ತಾ ಇದ್ರೆ ನೆಕ್ಸ್ಟ್ ಒಬ್ಬ ಇನ್ಫಾರ್ಮರ್ ನ ರಾಜನ ಹತ್ರ ಕಳಿಸಿ ಈ ತರ ಒಂದು ಪ್ರಾಬ್ಲಮ್ ನಡೀತಾ ಇದೆ ಅಂತ ರಾಜನಿಗೆ ತಿಳಿಸೋಕೆ ಅವನು ಲಿಮ್ ಕಡೆಯವ್ರನಿಂದ ತಪ್ಪಿಸ್ಕೊಂಡು ರಾಜನ ನೋಡಕ್ಕೆ ಹೋಗ್ತಾ ಇದ್ರೆ ಒಂದ್ ಕಡೆ ಮಿನಿಸ್ಟರ್ ಲಿಮ್ ನ ಮನೆ ಹತ್ರ ಇದ್ದ ದೇವಸ್ಥಾನ ಮತ್ತೊಂದ್ಸರಿ ಬೆಂಕಿಗೆ ಆಹುತಿ ಆಗುತ್ತೆ. ಇದ್ಯಾಕೆ ಹಿಂಗಾಯ್ತು ಅಂತ ಲಿಮ್ ನೋಡ್ತಾ ಇದ್ರೆ ಅಲ್ಲಿ ಆ ವಿಧವೆ ಸುಂದ್ರಿ ಬರ್ತಾಳೆ. ಲೇ ನೀನ್ ಸತ್ತೋಗಿದ್ದೆ ತಾನೆ, ಇಲ್ಲಿಗೆ ಹೇಗೆ ಬಂದೆ ಅಂತ ನೋಡ್ತಾ ಇದ್ರೆ ಅಷ್ಟರಲ್ಲಿ ಅವಳು ಓಡೋಗ್ತಾಳೆ. ಹಿಡಿರೋ ಅವಳನ್ನ ಅಂತ ಲಿಮ್ ಕೂಗಿದ್ರೆ ಅವರು ಅವಳಿಂದ ಓಡ್ತಾರೆ. ಇದೆಲ್ಲ ಹೀರೋ ಮಾಡಿರೋ ಪ್ಲಾನ್. ನೆಕ್ಸ್ಟ್ ಹೀರೋ ಮಿನಿಸ್ಟರ್ ಲಿಮ್ ಹತ್ರ ಬಂದ್ರೆ ಅಲ್ಲೇ ಮಾಸ್ಕ್ ಮ್ಯಾನ್ ಇರ್ತಾನೆ. ಅವನೇ ಈ ಇನ್ಸ್ಪೆಕ್ಟರ್ ನ ಕೊಲೆ ಮಾಡಿರೋದು. ಅಲ್ಲಿ ಮಾಸ್ಕ್ ಮ್ಯಾನ್ ನ ಮತ್ತೆ ಹೀರೋ ಜಗಳ ಆಡ್ತಾ ಇದ್ರೆ ಹೀರೋನ ಹೊಡೆಯೋಕೆ ಬಂದ ಲಿಮ್ ಮಿಸ್ ಆಗಿ ಮಾಸ್ಕ್ ಮ್ಯಾನ್ ಗೆ ಚುಚ್ತಾನೆ. ಅಲ್ಲಿಗೆ ಮಾಸ್ಕ್ ಮ್ಯಾನ್ ಕತೆ ಹೋಗಯ. ಹಾಗೆ ನೆಕ್ಸ್ಟ್ ಲಿಮ್ ಹೀರೋ ಮೇಲೆ ಬಂದ್ರೆ ಅಲ್ಲಿಗೆ ಕರೆಕ್ಟ್ ಆಗಿ ಸುಂದ್ರಿ ಸ್ವಾಡ್ ಜೊತೆ ಸಖತ್ ಎಂಟ್ರಿ ಕೊಟ್ರೆ ಅಲ್ಲಿ ಲಿಮ್ ನ ಆಳುಗಳು ತುಂಬಾ ಇರ್ತಾರೆ. ಹೇಗಪ್ಪ ಈ ಲಿಮ್ ನ ಸಿಕ್ಕಾಕ್ಸೋದು ಅನ್ಕೊಂಡ್ರೆ ಅಷ್ಟ್ರಲ್ಲಿ ಹಂದಿಗಳು ಗುಂಪಾಗಿ ಬರ್ತವೆ. ಸಿಂಹ ಸಿಂಗಲ್ ಆಗಿ ಬರುತ್ತೆ ಅಂತ ರಾಯಲ್ ಆಗಿ ರಾಜ ಎಂಟ್ರಿ ಕೊಡ್ತಾರೆ. ರಾಜ ಒಳ ಬರ್ತಾ ಇದ್ದಂಗೆ ಲಿಮ್ ನ ಆಳುಗಳೆಲ್ಲಾರನು ರಾಜನ ಕಡೆಯವರು ಕಲಾಸ್ ಮಾಡ್ತಾರೆ. ರಾಜನ್ನ ನೋಡಿದ ಹೀರೋ ಮತ್ತೆ ಸುಂದ್ರಿ ಇಬ್ರು ಮಂಡಿ ಊರಿ ಗೌರವ ಕೊಟ್ರೆ ಆ ಲಜ್ಜೆಗೆಟ್ಟ ಲಿಮ್ ಮಹಾಪ್ರಭು ಈ ಹೀರೋ ಒಬ್ಬ ಕ್ರಿಸ್ಟಿಯನ್, ಇವನ್ನ ಸಾಯಿಸಿ ಅಂದ್ರೆ ಲೇ ಲದಾಖ್ ನಲ್ಲಿ ಹುಟ್ಟಿದ ಲೋಳರಸ, ನಿನ್ನ ಕರ್ಮಕಾಂಡ ಎಲ್ಲ ನನ್ಗೆ ಚೆನ್ನಾಗ್ ಗೊತ್ತು, ಮೊದಲು ಇವನ್ನ ಹಿಡಿದು ಒಳಗಾಕಿ ಅಂತೇಳಿ ಲಿಮ್ ನ ಜೈಲಿಗೆ ಕಳ್ಸಿದ್ರೆ ನೆಕ್ಸ್ಟ್ ಹೀರೋ ಮತ್ತೆ ರಾಜ ಇಬ್ರು ಕಣ್ಣಲ್ಲೇ ಮಾತಾಡಿ ಅಲ್ಲಿಂದ ರಾಜ ಹೊರಡ್ತಾರೆ. ನಿಮ್ಮಂತ ರಾಜ ಇರೋವರೆಗೂ ಎಲ್ರು ಸುಖವಾಗಿರ್ತಾರೆ ಅಂತ ಅವನ ಹಿಂದೆ ಕೂಗ್ತಾರೆ ಹೀರೋ. ನೆಕ್ಸ್ಟ್ ಒಂದ್ ಕಡೆ ಹೀರೋ ನಾಯಿ ಕಳ್ಳಿನ್ಗೆ ಹೊಡಿತಾ ಇದ್ರೆ ಅಲ್ಲಿಗೆ ಬಂದ ಸುಂದ್ರಿ, ಏನ್ ನೀವು ಇಷ್ಟು ದೊಡ್ಡ ವ್ಯಾಪಾರಿನ ಅಸಾಲ್ಟ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದೀರಿ ಅಂತ ಒಂದು ಎಂಡಿಂಗ್ ಟ್ವಿಸ್ಟ್ ಕೊಡ್ತಾರೆ. ಅದೇನಂದ್ರೆ ಸ್ಟಾರ್ಟಿಂಗ್ ಇಂದ ಮಾಸ್ಟರ್ ಹಾನ್ ಅಂತಿದ್ವಲ್ಲ, ಅವನ್ ಬೇರೆ ಯಾರು ಅಲ್ಲ, ಅವನೇ ನಾಯಿ ಕಳ್ಳ. ಇವನೇ ಸುಂದ್ರಿನ ಕಾಪಾಡಿದ್ದು. ನೆಕ್ಸ್ಟ್ ಲಿಮ್ ಕಡೆಯವರು ಪೆಟ್ಟಿಗೆ ಮೇಲೆ ದಾಳಿ ಮಾಡಿದಾಗ ಅಲ್ಲಿದ್ದು ಇದೇ ಹಾನೆ. ಮಿನಿಸ್ಟರ್ ಲಿಮ್ ಮಾಡಿದ್ದ ಸ್ಕ್ಯಾಮ್ ಎಲ್ಲ ಹಾನ್ಗೆ ಗೊತ್ತಿತ್ತು. ಅದರಿಂದ ಈ ಹುಡುಗಿಗೆ ನ್ಯಾಯ ಸಿಗ್ಬೇಕು ಅಂತ ಹಾನ್ ಸ್ಟಾರ್ಟಿಂಗ್ ಇಂದ ನಾಯಿ ಕಳ್ಳಂತರ ಹೀರೋ ಜೊತೆಲೇ ಇದ್ದು ಹೆಲ್ಪ್ ಮಾಡಿದ್ದು. ಅದಕ್ಕಾಗಿಯೇ ಲಿಮ್ ಕೇಳ್ತಾ ಇದ್ರು ಅಕೌಂಟ್ ಬುಕ್ ನ ಹಾನ್ ಕೊಡ್ತಾ ಇರ್ಲಿಲ್ಲ. ನೆಕ್ಸ್ಟ್ ಸುಂದ್ರಿ ನಾನ್ ಇನ್ನಿಲ್ಲಿರಲ್ಲ, ಹೇಗೋ ಈ ಹೂ ತೋಟನ ಜನಗಳೇ ನೋಡ್ಕೊಳ್ಳಿ ಅಂತ ಅಸ್ಟರ್ ಹಾನ್ ಸುಂದ್ರಿ ಇಬ್ರು ಚೈನಾಗೆ ಹೋಗ್ತಾರೆ. ಅದನ್ನೇ ತೋರಿಸ್ತಾ ಮೂವಿನ ಎಂಡ್ ಮಾಡ್ತಾರೆ. ತುಂಬಾ ಲಾಂಗ್ ಆಯ್ತು ಅನ್ಸಿದೆ, ಬಟ್ ಕತೆ ತುಂಬಾ ವರ್ತ್ ಆಗಿದೆ. ಸೊ ಹೇಗ್ ಮಾಡಿದೀನಿ ಅಂತ ದಯಮಾಡಿ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಉಗಾದಿ ಹಬ್ಬದ ಮತ್ತು ಹೊಸ ದೊಡಕಿನ ಶುಭಾಶಯಗಳನ್ನ. ಥ್ಯಾಂಕ್ ಯು.